ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಯಸ್ಯಾಃ ಕಟಾಕ್ಷಮಾತ್ರೇಣ ಬ್ರಹ್ಮರುದ್ರೇಂದ್ರಪೂರ್ವಕಾಃ ಸುರಾಃ ಸ್वीयपदान्यापुः सा लक्ष्मीर्मे प्रसीदतु. अभ्रवं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्. चित्रैः पदैश्च गम्भीरैः वाक्यैमानेरखण्डितैः गुरुभावं व्यञ्जयन्ति भाति श्रीजयतीर्थवाक्. प्रणमत्कामधेनुं च भजत्सुरतरोपमं श्रीभावबोधकृत्पादचिन्तामणिमुपास्महे. पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे. सत्याभिघ्नकराब्जोत्थान् 50 वर्षपूजकान् सत्यप्रमोदतीर्थार्यान् नौमिन्यायसुधारतान् यैरहं शुकवत् सम्यक् शिक्षितोऽस्मि कृपालुभिः श्रीमत्सत्यात्मतीर्थार्यान् वन्दे विद्यागुरून् मम. आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः. हरिः ओम्. ತಾತ್ಪರ್ಯ ನಿರ್ಣಯದ 6ನೇ ಅಧ್ಯಾಯದ ಮೊದಲನೇ ಶ್ಲೋಕ. ಹಿಂದಿನ ಅಧ್ಯಾಯದಲ್ಲಿ ಶ್ರೀರಾಮಚಂದ್ರ ಹಾಗೂ ಲಕ್ಷ್ಮಣ ಇವರು ಅನೇಕ ಜನರನ್ನು ಉದ್ಧಾರ ಮಾಡುವ ಮೂಲಕವಾಗಿ ಜಟಾಯುವನ್ನು, ಕಬಂಧ ರಾಕ್ಷಸನ ಸಂಹಾರ ಮಾಡುವ ಮೂಲಕವಾಗಿ ಅವನಿರ್ತಕ್ಕಂತಹ ಆ ಧನು ಎಂಬಂತಹ ಯಾವ ಗಂಧರ್ವನನ್ನು, ಹೀಗೆ ಎಲ್ಲರನ್ನ ಉದ್ಧಾರ ಮಾಡ್ತಾ ಮುಂದೆ ಜಟಾಯು ಹೇಳಿರ್ತಾನೆ, ಮುಂದೆ ಸುಗ್ರೀವ ಮೊದಲಾದವರು ಸೀತೆಯನ್ನು ಹುಡುಕೋದಿಕ್ಕೆ ಅವರು ನಿನಗೆ ಸಹಾಯ ಮಾಡ್ತಾರೆ ಎನ್ನುವಂತಹ ವಿಚಾರವನ್ನು ಹೇಳಿರ್ತಾರೆ. ಹೀಗಾಗಿ ಆ ಯಾವ ರಾಮಚಂದ್ರ ಹಾಗೂ ಲಕ್ಷ್ಮಣ ಇವರಿಬ್ಬರೂ ಕೂಡ ಭಗವಂತ ತಾನು ವನದಿಂದಾಗಿ ಬರುವಂತಹ ಸಮಯದಲ್ಲಿ ಹನುಮಂತ ದೇವರು ಮೊದಲಾದಂತಹ ಎಲ್ಲರೂ ಕೂಡ ದೂರದಲ್ಲಿ ರಾಮಚಂದ್ರ ದೇವರು ಬರತಕ್ಕಂತಹ ದೃಶ್ಯವನ್ನು ನೋಡ್ತಾರೆ. ಸುಗ್ರೀವಾದಿಗಳಿಗೆ ಭಯವಾಗತ್ತೆ. ಎಲ್ಲಿ ತನ್ನ ಅಣ್ಣನಾದಂತಹ ವಾಲಿಯ ಸೈನಿಕರು ಅಥವಾ ವಾಲಿ ಕಡೆಯವರು ಯಾರಾದರೂ ಬರ್ತಾ ಇದ್ದಾರೋ ಅನ್ನುವಂತಹ ಭಯದಿಂದಾಗಿ ಅವರು ಯಾರು ಕೂಡ ಮುಂದೆ ಹೋಗೋದಿಲ್ಲ. ಹನುಮಂತ ದೇವರು ತಾವು ಹೇಳ್ತಾರೆ, ಇಲ್ಲಪ್ಪ ಸಾಕ್ಷಾತ್ ಭಗವಂತ ಅಂತ ಹೇಳಿದಾಗ ಯಾರು ನಂಬೋದಿಲ್ಲ. ಸುಗ್ರೀವ ಹೇಳ್ತಾರೆ ಕನ್ಫರ್ಮ್ ಮಾಡು ಅಂತ. ಆಗ ಯತಿಯ ವೇಷದಲ್ಲಿ ಹನುಮಂತ ದೇವರು ರಾಮದೇವರ ಸಮೀಪಕ್ಕೆ ಬರ್ತಾರೆ. ಬಂದು ಯತ್ಪಾದ ಪಂಕಜರಜ ಶಿರಸಾಭಿಭರ್ತಿ ಶ್ರೀರಬ್ಜಶ್ಚ ಗಿರಿಶಃ ಸಹ ಲೋಕಪಾಲೈ ಸರ್ವೇಶ್ವರಸ್ಯ ಪರಮಸ್ಯ ಹಿ ಸರ್ವಶಕ್ತೆ ಕಿಂ ತಸ್ಯ ಶತ್ರುಹರಣೆ ಕಪಯಃ ಸಹಾಯಾಃ. ಆ ರಾಮಚಂದ್ರ ದೇವರ ಪಾದಕ್ಕೆ ಶಿರಸಾ ನಮಸ್ಕಾರವನ್ನು ಮಾಡಿ ಹನುಮಂತ ದೇವರು ಆ ಸಮಾಗತೇತು ರಾಘವೇ ಪ್ಲವಂಗಮಾಸ ಸೂರ್ಯಜ ವಿಪುಪ್ಲುಬುರ್ಭಯಾದಿತಾನ್ಯವಾರಯಚ್ಛ ಮಾರುತಿ. ಆ ಭಗವಂತನನ್ನ ನೋಡಿ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಾರೆ. ಇಂತಹ ಹನುಮಂತ ದೇವರ ಹಾಗೂ ರಾಮಚಂದ್ರ ದೇವರ ಪರಸ್ಪರವಾದಂತಹ ಭೇಟಿ ಆಗುತ್ತೆ. ಮುಂದೆ ಈಗ 6ನೇ ಅಧ್ಯಾಯದಲ್ಲಿ ಹೇಳ್ತಾ ಇದ್ದಾರೆ, ಉತ್ಥಾಪ್ಯ ಚೈನಮರವಿಂದದಲಾಯತಾಕ್ಷಚಕ್ರಾಂಕಿತೇನ ವರದೇನ ಕರಾಂಬುಜೇನ ಕೃತ್ವಾ ಚ ಸಂವಿದಮನೇನ ನುತೋಸ್ಯ ಚಾಂಸಂ ಪ್ರೀತ್ಯಾರುರೋಹ ಸಹಸನ್ ಸಹ ಲಕ್ಷ್ಮಣೇನ. ಇಲ್ಲಿ ಭಗವಂತನ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಿದಾಗ ಹನುಮಂತ ದೇವರು ಭಗವಂತ ಚಕ್ರಾಂಕಿತೇನ, ಚಕ್ರವೆಂಬಂತಹ ಚಿಹ್ನದಿಂದ ಕೂಡಿರ್ತಕ್ಕಂತಹ ಆ ಯಾವ ರಾಮಚಂದ್ರ ದೇವರ ಏನಂ ಉತ್ಥಾಪ್ಯ, ರಾಮಚಂದ್ರ ದೇವರು ಆ ಯಾವ ಹನುಮಂತ ದೇವರನ್ನ ಎಬ್ಬಿಸ್ತಾನೆ. ಉತ್ಥಾಪ್ಯ ಚೈನಂ ಅರವಿಂದ ದಲಾಯತಾಕ್ಷ, ರಾಮಚಂದ್ರ ದೇವರ ಕಣ್ಣು ಹೇಗಿದೆ ಅಂತಂದ್ರೆ ಅರವಿಂದ ದಲಾಯತಾಕ್ಷ,
ಕಮಲದ ದಳದಂತೆ ವಿಶಾಲವಾದಂತಹ ಕಣ್ಣು ಉಳ್ಳಂತಹ ಆ ಶ್ರೀರಾಮಚಂದ್ರ ದೇವರು ಚಕ್ರದ ಚಿಹ್ನೆಯಿಂದ ಕೂಡಿರ್ತಕ್ಕಂತಹ ಅವರ ಕೋಮಲವಾದಂತಹ ಕೈಯಿಂದ ಉತ್ಥಾಪ್ಯ ಚೈನಂ ಅರವಿಂದ ದಲಾಯತಾಕ್ಷ ಚಕ್ರಾಂಕಿತೇನ ವರದೇನ ಕರಾಂಬುಜೇನ. ರಾಮಚಂದ್ರ ದೇವರ ಕೈ ಹೇಗಿದೆ ಅಂತಂದ್ರೆ ಚಕ್ರಾಂಕಿತದಿಂದ ಕೂಡಿರ್ತಕ್ಕಂತಹ, ಚಕ್ರಂಬ ಅಂಕಿತದಿಂದ ಕೂಡಿರ್ತಕ್ಕಂತಹ ವರದ ಹಸ್ತವಾದಂತಹ ಆ ಅಂಬುಜೇನ ಕಮಲದಂತೆ ಇರತಕ್ಕಂತಹ ತನ್ನ ಕೋಮಲವಾದ ಕೈಯಿಂದ ಆ ಹನುಮಂತ ದೇವರನ್ನು ಎಬ್ಬಿಸ್ತಾರೆ. ಎಬ್ಬಿಸಿ ಕೃತ್ವಾದ ಸಂವಿಧಮನೇನ ನುತೋಸ್ಯ ಚಾಂಸಂ ಪ್ರೀತ್ಯಾರುರೋಹ ಸಹಸನ್ ಸಹ ಲಕ್ಷ್ಮಣೇನ. ಆಗ ಎಬ್ಬಿಸಿ ಪ್ರೀತಿಯಿಂದ ಹನುಮಂತ ದೇವರ ಜೊತೆಗೆ ಮಾತನಾಡ್ತಾನೆ ರಾಮಚಂದ್ರ. ಮಾತನಾಡಿ ರಾಮಚಂದ್ರ ದೇವರನ್ನ ಚೆನ್ನಾಗಿ ಹನುಮಂತ ದೇವರು ಸ್ತೋತ್ರ ಮಾಡ್ತಾರೆ. ನುತಃ ಸ್ತುತಃ ಅಂತರ್ಥ. ರಾಮಚಂದ್ರ ದೇವರನ್ನು ಚೆನ್ನಾಗಿ ಸ್ತೋತ್ರ ಮಾಡಿ ಆ ಹನುಮಂತ ದೇವರ ಜೊತೆಗೆ ತಾನು ಸಂವಿಧಂ ದೇವಕಾರ್ಯ ಸಾಧನ ರೂಪಂ ವಿಚಾರಂ ಕೃತ್ವ. ರಾಮಚಂದ್ರ ದೇವರ ಸ್ತೋತ್ರವನ್ನು ಸ್ವೀಕಾರ ಮಾಡಿರ್ತಕ್ಕಂತಹ ಈ ಯಾವ ರಾಮಚಂದ್ರ ದೇವರು ಹನುಮಂತ ದೇವರ ಸ್ತೋತ್ರವನ್ನು ಸ್ವೀಕಾರ ಮಾಡಿ ನಂತರದಲ್ಲಿ ಅವರು ಈ ದೇವಕಾರ್ಯದ ವಿಚಾರವಾಗಿ ಇಬ್ಬರು ಪರಸ್ಪರವಾಗಿ ಮಾತಾಡಿದಾಗ ಎಲ್ಲರ ಜೊತೆಗೆ ಯಾರು ಲಕ್ಷ್ಮಣ ಜೊತೆಗೆ ಸೇರಿಕೊಂಡು ಹನುಮಂತ ದೇವರ ಜೊತೆಗೆ ತಾನು ಈ ಎಲ್ಲ ವಿಚಾರವನ್ನು ಮಾಡ್ತಾ ನಗತಾ ಇರ್ತಾನೆ. ಸಂವಿಧ ಮನೇನ ಹಸನ್ ಸಹ ಲಕ್ಷ್ಮಣೇನ. ಮಾತಾಡ್ತಾ ಲಕ್ಷ್ಮಣನ ಜೊತೆಗೆ ಸೇರಿಕೊಂಡು ರಾಮಚಂದ್ರ ದೇವರು ಹನುಮಂತರ ನೋಡಿ ನಗುತ್ತಾರೆ. ಹನುಮಂತರ ನೋಡಿ ನಗುತ್ತಾ ಇದ್ದಾಗ ಆಗ ಆ ಹನುಮಂತನ ಹೆಗಲ ಮೇಲೆ ರಾಮ ಹಾಗೂ ಲಕ್ಷ್ಮಣರಿಬ್ಬರೂ ಕೂಡ ಅಂಸಂ ಅಂತಂದ್ರೆ ಕೃತ್ವಾಚ ಸಂವಿಧ ಮನೇನ ನುತೋಸ್ಯ ಚ ಅಂಸಂ. ಅಂಸ ಅಂತ ಶಬ್ದಕ್ಕೆ ಸ್ಕಂದ ಅಂದ್ರೆ ಹೆಗಲು. ಆ ಹನುಮಂತ ದೇವರ ಹೆಗಲ ಮೇಲೆ ರಾಮ ಹಾಗೂ ಲಕ್ಷ್ಮಣ ಇಬ್ಬರು ಕೂಡ ಏರಿ ಕೂಡ್ಕೊಂಡ್ಬಿಡ್ತಾರೆ. ಅವರನ್ನ ಹನುಮಂತ ದೇವರು ಸುಗ್ರೀವನ ಇರ್ತಕ್ಕಂತಹ ಸ್ಥಳಕ್ಕೆ ಕರೆದುಕೊಂಡು ಹೋಗ್ತಾರೆ. ಸುಗ್ರೀವ ತಾನು ಹೆದರ್ಕೊಂಡಿರ್ತಾನೆ. ಸುಗ್ರೀವ ಹನುಮಂತ ದೇವರು ಹೇಳ್ತಾರೆ, ಹನುಮಂತ ನೀನು ಹೋಗಿ ಆ ವ್ಯಕ್ತಿ ಯಾರು ಅಂತ ಅನ್ನೋದನ್ನ ನೀನು ಪರೀಕ್ಷೆ ಮಾಡಿಕೊಂಡು ಬಾ ಅಂತ ಹೇಳಿದಾಗ, ಯತಿ ವೇಷದಲ್ಲಿ ಹೋಗು ಅಂತ ಹೇಳಿದಾಗ ಯತಿ ವೇಷದಲ್ಲಿ ಹೋಗ್ತಾರೆ. ಯತಿ ವೇಷದಲ್ಲಿ ಹನುಮಂತ ದೇವರು ಹೋಗಿ ರಾಮಚಂದ್ರ ದೇವರನ್ನ ನಮಸ್ಕಾರ ಮಾಡಿ ನೋಡಿದಾಗ ಹನುಮಂತ ದೇವರು ಕೇಳ್ತಾರೆ, ನೀವಿಬ್ಬರು ನರನಾರಾಯಣರೇ, ನೀನು ನರ ಇವ ನಾರಾಯಣ, ಅದರಲ್ಲಿ ಯಾವ ಸಂಶಯ ಇಲ್ಲ. ಆದರೆ ಭಗವಂತ ಸ್ವಾಮಿ ನಿನ್ನ ತಲೆಯ ಮೇಲೆ ಕಿರೀಟ ಇಲ್ಲ, ನೀನು ಪೀತಾಂಬರಧಾರಿ, ಯಾವ ಅಲಂಕಾರಗಳಿಲ್ಲ, ಯಾಕೆ ಈ ರೀತಿಯಾಗಿದ್ಯಾ ಅಂತ ಕೇಳೋದ್ರ ಜೊತೆಗೆ ಹನುಮಂತ ದೇವರು ಕೇಳ್ತಾರೆ, ಯಾರನ್ನ ಹುಡುಕೋ ಥರ ಇದೆಯಲ್ಲ, ಯಾರನ್ನು ಹುಡುಕ್ತಾ ಬಂದಿದ್ಯಾ ನೀನು ಇಲ್ಲಿ ಅಂತ ಕೇಳ್ತಾ ಅಲ್ಲಿ ಇಷ್ಟೆಲ್ಲ ಪ್ರಶ್ನೆ ಮಾಡ್ತಾ ಆ ಲಕ್ಷ್ಮಣ ಹಾಗೂ ರಾಮಚಂದ್ರ ದೇವರನ್ನ ನೋಡಿ ಹನುಮಂತ ದೇವರು ಮಾತಾಡ್ತಾ, ನೀವಿಬ್ಬರು ನರನಾರಾಯಣರೇ ಆಗಿರ್ತೀರಾ ಅಂತ. ಅಂದರೆ ಹನುಮಂತ ದೇವರು ಏನು ಗೊತ್ತಿಲ್ಲವ ಅಂತ. ಹನುಮಂತ ದೇವರಿಗೆ ರಾಮಚಂದ್ರ ದೇವರು ಯಾಕೆ ಇಲ್ಲಿ ಬಂದಿದ್ದು, ಏನು ಮಾಡ್ತಾ ಇದ್ದಾರೆ, ಇವೆಲ್ಲ ಯಾವ್ದು ಗೊತ್ತಿಲ್ಲ ಅಂತಿಲ್ಲ. ಯಾವ ರೀತಿಯಾಗಿ ರಾಮದೇವರು ನಟನ ಮಾಡಿದಾಗ ಲಕ್ಷ್ಮೀದೇವಿ ನಟನ ಮಾಡ್ತಾಳೋ ಹಾಗೆ ರಾಮನ ಅತೀ ಪ್ರೀತಿಪಾತ್ರನಾದಂತಹ ಹನುಮಂತ ದೇವರು ಕೂಡ ರಾಮಚಂದ್ರ ದೇವರು ನಟನ ಮಾಡುವಂತೆ ಅವರು ಜಗತ್ತಿಗೆ ನಟನ ಮಾಡಿ ತೋರಿಸ್ತಾ ಇದ್ದಾರೆ. ಆಗ ರಾಮಚಂದ್ರ ದೇವರಿಗೆ ಹನುಮಂತ ಹೇಳ್ತಾನೆ, ಇಲ್ಲಿ ತನ್ನ ಪರಿಚಯವನ್ನು ತಾನು ಮಾಡ್ಕೊಳ್ತಾನೆ ಹನುಮಂತ, ನಾನು ವಾಯುಪುತ್ರನಾದ ಹನುಮಂತ ಅಂತ ಹೇಳ್ತಾ ಆ ಸುಗ್ರೀವನಿರ್ತಕ್ಕಂತಹ ಆ ಸ್ಥಳಕ್ಕೆ ನಾನು ಕರೆದುಕೊಂಡು ಹೋಗ್ತೇನೆ. ಸುಗ್ರೀವನಿಗೆ ನಿನ್ನಿಂದ ಕಾರ್ಯ ಆಗಬೇಕಾಗಿದೆ. ಸುಗ್ರೀವನಿಗೂ ವಾಲಿಗೂ ಬಹಳ ದ್ವೇಷ ಇದೆ. ಹೀಗಾಗಿ ಸುಗ್ರೀವನಿಗೆ ನಿಮ್ಮನ್ನು ನೋಡಿ ಹೆದರಿಕೆ ಆಯಿತು. ಸುಗ್ರೀವನಿಗೂ ವಾಲಿಗೂ ಬಹಳ ದ್ವೇಷ ಇದೆ. ದ್ವೇಷ ಇದ್ರಿಂದಾಗಿ ನಾವು 5 ಜನ ಕಪಿಗಳಿದ್ದಾಗ ಸುಗ್ರೀವ ಬರ್ಲಿಕ್ಕೆ ಹೆದರ್ಕೊಂಡ್ಬಿಟ್ಟ. ಯಾಕೆ ಅಂತಂದ್ರೆ ವಾಲಿಯ ಕಡೆಯವರು ನೀವು, ನಮ್ಮನೆಯಲ್ಲಿ ಸುಗ್ರೀವನಲ್ಲಿ ಹೊಡಿತಿರೋ ಅನ್ನೋ ಭಯದಿಂದಾಗಿ ಸುಗ್ರೀವ ಅಲ್ಲೇ ಇದ್ದಾನೆ, ಬಂದಿಲ್ಲ. ನಾನು ಅವನು ಹೇಳಿದ ಪ್ರಕಾರ ನೀವು ಯಾರು ಅಂತ ತಿಳಿದುಕೊಳ್ಳೋದಕ್ಕೋಸ್ಕರವಾಗಿ ನಾನು ಯತಿ ರೂಪದಲ್ಲಿ ಬಂದಿರತಕ್ಕಂತಹ ನಾನು ಹನುಮಂತ ವಾಯುಪುತ್ರ ಅಂತ ತಾನು ತನ್ನ ಪರಿಚಯವನ್ನು ಮಾಡಿಕೊಂಡು
ನೋಡಿ ಎಷ್ಟು ಚೆನ್ನಾಗಿ ಹನುಮಂತ ದೇವರು ಕೂಡ ನಟನ ಮಾಡ್ತಾರೆ. ಇಷ್ಟೆಲ್ಲ ಹೇಳಿಕೊಂಡು ಆ ರಾಮನನ್ನ ಹಾಗೂ ಲಕ್ಷ್ಮಣನನ್ನ ತನ್ನ ಹೆಗಲ ಮೇಲೆ ಕೂಡಿಸ್ಕೊಂಡು ಸುಗ್ರೀವ ಇರತಕ್ಕಂತಹ ಸ್ಥಳಕ್ಕೆ ಹೋಗ್ತಾರೆ. ಮುಂದೆ ಆರೋಪ್ಯ ಚಾಂಸಯುಗನಂ ಭಗವಂತಮೇನಂ ತಸ್ಯಾನುಜಂ ಚ ಹನುಮಾನ್ ಪ್ರಯಯೋ ಕಪೀಂದ್ರಂ ಸಖ್ಯಂ ಚಕಾರ ಹುತಭುಕ್ ಪ್ರಮುಖೇ ಚ ತಸ್ಯ ರಾಮೇನ ಶಾಶ್ವತ ನಿಜಾರ್ತಿ ಹರೇನ ಶೀಘ್ರಂ. ಆರೋಪ್ಯ ಚಾಂಸಯುಗಲಂ ಭಗವಂತಮೇನಂ, ಸುಗ್ರೀವನು ಇರ್ತಕ್ಕಂತಹ ಸ್ಥಳಕ್ಕೆ ಹನುಮಂತ ದೇವರು ತಮ್ಮ ಹೆಗಲ ಮೇಲೆ ಯಾರನ್ನ, ರಾಮ ಹಾಗೂ ಲಕ್ಷ್ಮಣರನ್ನ ಕೂಡಿಸಿಕೊಂಡು ಹೆಗಲ ಮೇಲೆ ಕೂಡಿಸಿಕೊಂಡು ಹನುಮಂತ ಸುಗ್ರೀವನ ಸ್ಥಳಕ್ಕೆ ಹೋಗ್ತಾನೆ. ತಾನು ಸಖ್ಯಂ ಚಕಾರ ಹುತಭುಕ್ ಪ್ರಮುಖೇ ಚ ತಸ್ಯ ರಾಮೇನ ಶಾಶ್ವತ ನಿಜಾರ್ತಿ ಹರೇನ ಶೀಘ್ರಂ. ನಿಜಾರ್ತಿ, ಶಾಶ್ವತ ನಿಜಾರ್ತಿ ಹರೇನ ಶೀಘ್ರಂ ಅಂತಂದ್ರೆ ಯಾರು ಭಗವಂತನಲ್ಲಿ ಭಕ್ತಿಯನ್ನ ಮಾಡ್ತಾರೆ ಅಂದರೆ ಅಲ್ಲ, ಅದಕ್ಕೆ ಶಾಶ್ವತ ನಿಜಾರ್ತಿ ಹರೇನ, ಕೇವಲ ಭಕ್ತಿ ಅಂತಲ್ಲ, ಶಾಶ್ವತ ನಿಜಾರ್ತಿ ಹರೇನ, ಸರ್ವಕಾಲದಲ್ಲಿಯೂ ಕೂಡ ಯಾರು ಭಗವಂತನಲ್ಲಿ ಭಕ್ತಿಯನ್ನ ಮಾಡ್ತಾರೋ ಅಂತಹ ವ್ಯಕ್ತಿಗಳ ದುಃಖವನ್ನ ಪರಿಹಾರ ಮಾಡೋದಕ್ಕೋಸ್ಕರವಾಗಿ ಭಗವಂತ ಅತಿ ಶೀಘ್ರದಲ್ಲಿ ಬರ್ತಾನೆ. ಆದ್ದರಿಂದಾಗಿ ಯಾರು ಅಂದರೆ ರಾಮನ ಬಗ್ಗೆ ಹೇಳ್ತಾ ಇದ್ದಾರೆ. ರಾಮ ಎಂಥವನು ಅಂತಂದರೆ, ರಾಮನನ್ನ ಕರೆದುಕೊಂಡು ಸುಗ್ರೀವನ ಬಳಿಗೆ ಬಂದರು. ಸುಗ್ರೀವ ಭಗವಂತನ ಭಕ್ತ ಇಲ್ಲ ಅಂತ ಹೇಳ್ತಾ ಇಲ್ಲ, ಆದರೆ ರಾಮ ಎಂಥವರ ಕಡೆಗೆ ಬರ್ತಾನೆ ಅಂತಂದರೆ ಶಾಶ್ವತ ನಿಜಾರ್ತಿ ಹರೇನ, ಭಗವಂತನಲ್ಲಿ ಭಕ್ತಿ ಮಾಡೋದಲ್ಲ, ಶಾಶ್ವತವಾಗಿ ಸದಾ ಕಾಲದಲ್ಲಿಯೂ ಕೂಡ ಸರ್ವದೇಶ ಸರ್ವಕಾಲಿಕದಲ್ಲಿಯೂ ಕೂಡ ಭಗವಂತನಲ್ಲಿ ಭಕ್ತಿ ಮಾಡತಕ್ಕಂತಹ ಯಾವ ಭಕ್ತರಿರ್ತಾರೆ ಅವರ ಆರ್ತಿಂ, ಅವರ ದುಃಖವನ್ನ ನಾಶ ಮಾಡೋದಕ್ಕೋಸ್ಕರವಾಗಿ ರಾಮ ಭಗವಂತ ಬಂದೇ ಬರ್ತಾನೆ. ಹೀಗೆ ಹನುಮಂತನ ದೇವರ ಹೆಗಲ ಮೇಲೆ ಏರಿ ರಾಮೇನ ಸಹ ಅಸ್ಯ ಸುಗ್ರೀವಸ್ಯ, ರಾಮದೇವರನ್ನ ಕರೆದುಕೊಂಡು ರಾಮದೇವರ ಜೊತೆಗೆ ಲಕ್ಷ್ಮಣನು ಕೂಡ ಕರೆದುಕೊಂಡು ಸುಗ್ರೀವನ ಸಮೀಪಕ್ಕೆ ಬಂದು ಅಲ್ಲಿ ಅಗ್ನೇಹೇ ಪ್ರಮುಖೇ, ಅಗ್ನಿಯ ಮುಂಭಾಗದಲ್ಲಿ ನಿಂತು ಅವರು ಸಖ್ಯವನ್ನ ಮಾಡ್ತಾ ಇದ್ದಾರೆ. ಯಾರು? ಕಪೀಂದ್ರನಾದಂತಹ ಸುಗ್ರೀವ ಹಾಗೂ ರಾಮಚಂದ್ರ ದೇವರು, ಇವರಿಬ್ಬರೂ ಕೂಡ ಏನು ಮಾಡ್ತಾ ಇದ್ದಾರೆ? ಅಲ್ಲಿ ಸಖ್ಯವನ್ನ, ಅವರಿಬ್ಬರ ಪರಸ್ಪರವಾದಂತಹ ಪರಿಚಯವನ್ನ ಮಾಡಿಕೊಳ್ಳುವಂತಹ ಒಂದು ಪ್ರಸಂಗ. ಏನು ಪ್ರತಿಜ್ಞೆ ಅಂತಂದ್ರೆ, ಸೀತೆಯನ್ನ ಹುಡುಕುವಂತಹ ವಿಚಾರದಲ್ಲಿ ಸುಗ್ರೀವನ ಸಹಾಯ ರಾಮನಿಗೆ ಬೇಕು, ವಾಲಿಯನ್ನ ಕೊಲ್ಲುವಂತಹ ವಿಚಾರದಲ್ಲಿ ಸುಗ್ರೀವನಿಗೆ ರಾಮನ ಅವಶ್ಯಕತೆ ಇದೆ. ಇಲ್ಲಿ ಸುಗ್ರೀವನಿಗೆ ರಾಮ ಪ್ರತಿಜ್ಞೆ ಮಾಡ್ತಾ ಇದ್ದಾನೆ, ವಾಲಿಯನ್ನ ನಾನು ಕೊಂದು ಹಾಕ್ತೇನೆ ಅಂತ. ಸುಗ್ರೀವ ರಾಮನಿಗೆ ಪ್ರತಿಜ್ಞೆ ಮಾಡ್ತಾನೆ, ರಾಮ ಸೀತೆಯನ್ನ ನಾವು ಮತ್ತೆ ಹುಡುಕುವಂತಹ ವಿಚಾರದಲ್ಲಿ ನನ್ನ ಸಂಪೂರ್ಣವಾದಂತಹ ಸಹಾಯ ಇರುತ್ತೆ ಎನ್ನುವಂತಹ ಈ ಒಂದು ವಿಚಾರವನ್ನು ಪರಸ್ಪರವಾಗಿ ಇವರಿಬ್ಬರೂ ಕೂಡ ಅಗ್ನಿಯ ಮುಂದೆ ಅಗ್ನಿ ಸಾಕ್ಷಿಯಾಗಿ ಪ್ರತಿಜ್ಞೆಯನ್ನು ಮಾಡ್ತಾರೆ ಎನ್ನುವಂತಹ ವಿಚಾರವನ್ನು ಹೇಳ್ತಾ, ಸುಗ್ರೀವ ತಾನು ರಾವಣ ಸೀತೆಯನ್ನು ಅಪಹರಣ ಮಾಡಿಕೊಂಡು ಹೋಗುವಾಗ ಆ ಕಪಿಗಳ ಮಧ್ಯದಲ್ಲಿ ಹೋಗುವಾಗ ಸೀತೆ ತನ್ನ ಸೀರೆಯ ಜೊತೆಗೆ ಒಂದಿಷ್ಟು ಆಭರಣಗಳನ್ನು ಎಸೆದಿರ್ತಾಳೆ. ಆ ಸೀರೆಯಲ್ಲಿ ಕಟ್ಟಿರ್ತಕ್ಕಂಥ ಆಭರಣ ಎಲ್ಲವನ್ನು ಕೂಡ ಸುಗ್ರೀವ ಯಾರಿಗೆ? ರಾಮಚಂದ್ರದೇವರು ತೋರಿಸಿದಾಗ ರಾಮಚಂದ್ರದೇವರು ಬಹಳ ದುಃಖ ಆದಂತೆ ತೋರಿಸ್ಕೊಳ್ತಾನೆ. ಸೀತೆಯ ಆಭರಣ ಸೀರೆ ಎಲ್ಲ ತೋರಿಸಿದಾಗ ಬಹಳ ದುಃಖವಾಗತ್ತೆ, ಹಾಗೆ ನಟನೆ ಮಾಡ್ತಾನೆ. ಹೀಗೆ ಪರಸ್ಪರವಾಗಿ ಹನುಮಂತ ದೇವರು ಅವರಿಬ್ಬರ ಪರಿಚಯವನ್ನು ಪರಸ್ಪರವಾಗಿ ಮಾಡಿಸಿ ಪರಸ್ಪರವಾಗಿ ಸುಗ್ರೀವ ಹಾಗೂ ರಾಮ ಇಬ್ಬರೂ ಕೂಡ ಪ್ರತಿಜ್ಞೆಯನ್ನು ಮಾಡ್ತಾರೆ. ಶ್ರುತ್ವಾಸ್ಯ ದುಃಖಮತದೇವ ವರಃ ಪ್ರತಿಜ್ಞಾಂ ಚಕ್ರೇ ಸವಾಲಿ ಧನಾಯ ಹರೀಶ್ವರೋಪಿ
ಸೀತಾನು ಮಾರ್ಗನ ಕೃತೇತ ಸವಾಲಿನೈವ ಕ್ಷಿಪ್ತಾಂ ಹಿ ದುಂದುಭಿತನುಂ ಸಮದರ್ಶಯಚ್ಚ. ಸುಗ್ರೀವನ ಕಷ್ಟವನ್ನು ಕೇಳ್ತಾನೆ. ಶುತ್ವಾಸ ದುಃಖ ಮತದೇವ ವರಃ ಪ್ರತಿಜ್ಞಾಂ. ಅಂದರೆ ಆ ದೇವವರಃ ಪ್ರತಿಜ್ಞಾಂ, ಆ ಭಗವಂತ ಶುತ್ವ ಯಾರನ್ನ ಸುಗ್ರೀವನ ದುಃಖವನ್ನು ಕೇಳಿ ತಾನೇನು ಮಾಡ್ತಾನೆ, ಪ್ರತಿಜ್ಞೆಯನ್ನು ಮಾಡ್ತಾನೆ. ಏನು ಪ್ರತಿಜ್ಞೆಯನ್ನು ಮಾಡ್ತಾನೆ? ಪ್ರತಿಜ್ಞಾಂ ಚಕ್ರೆ, ವಾಲಿಯನ್ನ ಕೊಲ್ತೇನೆ. ಸುಗ್ರೀವ ವಾಲಿನ ಕ್ಷಿಪ್ತಾಂ ನಿರಸ್ತಾಂ, ವಾಲಿಯನ್ನ ಕೊಲ್ತೇನೆ ಎನ್ನುವಂತಹ ಪ್ರತಿಜ್ಞೆಯನ್ನು ರಾಮಚಂದ್ರ ದೇವರು ಮಾಡ್ತಾರೆ. ಆಗ ಅದರ ಜೊತೆಗೆ ಸೀತಾನು ಮಾರ್ಗನ ಕೃತೇತ ಸವಾಲಿನೀವ, ಅದರ ಜೊತೆಗೆ ಈ ಸುಗ್ರೀವನು ಕೂಡ ಸೀತೆಯನ್ನ ಹುಡುಕೋದಕ್ಕೋಸ್ಕರವಾಗಿ ನಾನೂ ಕೂಡ ಸಹಾಯ ಮಾಡ್ತೇನೆ ಅಂತ ಅವನು ಕೂಡ ಪ್ರತಿಜ್ಞೆಯನ್ನು ಮಾಡ್ತಾರೆ. ಹೀಗೆ ಪರಸ್ಪರವಾಗಿ ಪ್ರತಿಜ್ಞೆಯನ್ನು ಮಾಡಿದ ಮೇಲೆ ಹಾಗೆ ಹೇಳ್ತಾರೆ, ಸೀತಾನು ಮಾರ್ಗನ ಕೃತೇತ ಸವಾಲಿನೈವ ಕ್ಷಿಪ್ತಾಂ ಹಿ ದುಂದುಭಿತನುಂ ಸಮದರ್ಶಯಚ್ಚ. ಇಷ್ಟು ಪರಸ್ಪರ ಪ್ರತಿಜ್ಞೆ ಆದ ಮೇಲೆ ಸುಗ್ರೀವ ರಾಮನಿಗೆ ಹೇಳ್ತಾನೆ, ರಾಮ, ಇಲ್ಲಿ ನನ್ನ ಅಣ್ಣನಾದಂತಹ ವಾಲಿ, ಈ ವಾಲಿ ಇವನ್ ದುಂದುಭಿ ಎನ್ನುವಂತಹ ಒಬ್ಬ ರಾಕ್ಷಸ. ವಾಲಿ ಹಾಗೂ ದುಂದುಭಿ ಇವರಿಬ್ಬರ ಪರಸ್ಪರವಾದಂತಹ ಯುದ್ಧದಲ್ಲಿ ಈ ವಾಲಿ ಈ ದುಂದುಭಿ ಎನ್ನುವಂತಹ ಆ ರಾಕ್ಷಸರನ್ನ ಹೊಡೆದು ದೂರ ಎಸೆದು ಅವನು ಕೊಂದು ಬಿಟ್ಟಿದ್ದಾನೆ. ಅವನ ಶರೀರವೇ ಇಲ್ಲಿ ದುಂದುಭಿ ಎನ್ನುವಂತಹದ್ದು, ಅವನ ಶರೀರ ಇಲ್ಲಿ ಇದೆ ಅಂತ ಹೇಳಿ ಆ ದುಂದುಭಿ ಎಂಬಂತಹ ಆ ರಾಕ್ಷಸನ ಶರೀರವನ್ನು ತೋರಿಸ್ತಾನೆ. ತೋರಿಸಿ ಅದಾದ್ಮೇಲೆ ಹೇಳ್ತಾನೆ, ಈ ದುಂದುಭಿ ಶರೀರವನ್ನ ನೀನು ದೂರ ಎಸೆಯಬೇಕು, ಎಸೆದರೆ ಆಗ ನಿನಗೆ ಬಲ ಇದೆ ಅಂತ ನಾನು ಒಪ್ಕೊಳ್ತೇನೆ. ಅಂದರೆ ವಾಲಿಯನ್ನ ಸಂಹಾರ ಮಾಡಬೇಕು ಅಂದ್ರೆ ಆ ವ್ಯಕ್ತಿಯ ಪರಾಕ್ರಮ ಹೇಗಿರಬೇಕು ಅಂತ ಮೊದಲಿಗೆ ತಿಳ್ಕೊಳ್ಬೇಕಾಗಿದೆ ಸುಗ್ರೀವನಿಗೆ, ಅಷ್ಟು ವಾಲಿಯ ಬಲ ಆಗಿದೆ. ಹೀಗಾಗಿ ಆ ಪರಾಕ್ರಮವನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರವಾಗಿ ಮೊದಲನೇ ಒಂದು ಎಕ್ಸಾಮ್ ಟೆಸ್ಟನ್ನು ಇಡ್ತಾನೆ. ಏನು ಅಂತಂದರೆ, ಯಾಕೆ ವಾಲಿಗೂ ಸುಗ್ರೀವಕ್ಕೂ ಯಾಕೆ ಏನು ದ್ವೇಷ ಅಂತಂದರೆ, ವಾಲಿ ಸುಗ್ರೀವನನ್ನು ತನ್ನ ರಾಜ್ಯದಿಂದ ಹೊರಗೆ ಹಾಕ್ತಾನೆ. ಹೊರಗೆ ಹಾಕೋದು ಅಷ್ಟೇ ಅಲ್ಲ, ಸುಗ್ರೀವನ ಮಡದಿಯನ್ನು ತಾನು ಅಪಹರಣ ಮಾಡ್ತಾನೆ. ಆದ್ದರಿಂದಾಗಿ ಆ ಸುಗ್ರೀವನಿಗೆ ಒಂದು ರೀತಿಯಾಗಿ ದುಃಖವಾಗಿರುತ್ತೆ. ಅಷ್ಟೇ ಅಲ್ಲ, ವಾಲಿ ಏನೋ ಅವನ ಜೊತೆ ಯುದ್ಧ ಮಾಡಿ ತನ್ನ ಮಡದಿಯನ್ನು ಕರೆದುಕೊಂಡು ಬರೋಣ ಅಂತಂದರೆ ವಾಲಿಗಿರುವಷ್ಟು ಶಕ್ತಿ ಬಲ ವೀರ ಸುಗ್ರೀವನಲ್ಲಿ ಇಲ್ಲ. ಭಾರೀ ಬಲಿಷ್ಠನಾದಂತಹ ಆ ಯಾವ ವಾಲಿ, ಅವರಿಗೆ ದೇವತೆಗಳು ದಾನವರು ಇವರ ಎಲ್ಲರೂ ಕೂಡ ಹುಲ್ಲು ಕಡ್ಡಿ ಸಮಾನ. ಇಂತಹ ಭಾರೀ ಬಲಿಷ್ಠನಾದಂತಹ ಈ ವಾಲಿ ಇವನನ್ನು ಏನು ಮಾಡಿದ್ರೂ ಅವರನ್ನು ಸೋಲಿಸೋದು ಅಂತಲೂ ಬಹಳ ಕಷ್ಟ. ಇದರ ಮಧ್ಯದಲ್ಲಿ ಯಾಕೆ ಏನು ಪ್ರಸಂಗ ಅಂತಂದ್ರೆ, ಒಂದು ಪ್ರಸಂಗ ಸುಗ್ರೀವ ಹಾಗೂ ವಾಲಿ ಯಾಕೆ ಸುಗ್ರೀವನ ರಾಜ್ಯದಿಂದ ಹೊರಗೆ ಹಾಕದ ಅಂತಂದರೆ, ಒಂದು ಪ್ರಸಂಗದಲ್ಲಿ ಏನಾಗಿರತ್ತೆ ಅಂತಂದರೆ, ಜೊತೆಗೆ ಈ ವಾಲಿ ಯುದ್ಧ ಮಾಡ್ತಾ ಇರ್ತಾನೆ. ಯುದ್ಧ ಮಾಡುವಾಗ ಆ ರಾಕ್ಷಸ ಒಂದು ಗುಹಾದಲ್ಲಿ ವಾಲಿ ಹಾಗೂ ಮಾಯಾ ಎಂಬಂತಹ ರಾಕ್ಷಸರು ಯುದ್ಧ ಮಾಡ್ತಾ ಇರ್ತಾರೆ. ಆ ವಾಲಿ ಆ ರಾಕ್ಷಸರನ್ನು ಹೊಡೆದು ಕೊಂದು ಬಿಡ್ತಾನೆ. ಆ ಗುಹೆಯಿಂದ ರಕ್ತ ಬರೋದನ್ನು ಸುಗ್ರೀವ ಹೊರಗಿಂದ ನೋಡ್ತಾನೆ. ನೋಡಿದ ಕ್ಷಣ ಸುಗ್ರೀವ ಹೆದರ್ಕೊಂಡ, ವಾಲಿ ಸತ್ತ, ಈ ವಾಲಿ ಸತ್ತ ಮೇಲೆ ಇನ್ನೇನು ರಾಕ್ಷಸ ಹೊರಗೆ ಬಂದ್ಬಿಡ್ತಾನೆ ಅಂತೇಳಿ ಆ ಗುಹೆಗೆ ಹೊರಗಡೆ ಯಾವುದೋ ಅಡ್ಡ ಕಲ್ಲಿಟ್ಟು ಮುಚ್ಚಿಬಿಡ್ತಾರೆ. ಮುಚ್ಚಿದ ಮೇಲೆ ಮತ್ತೆ ವಾಲಿ ಹೊರಗೆ ಬಂದು ನೋಡ್ತಾನೆ, ಸುಗ್ರೀವ ಇಂತಹ ಕೆಲಸವನ್ನು ಮಾಡಿರ್ತಾನೆ. ಓ, ನೀನು ನನ್ನ ಗುಹೆ ಒಳಗೆ ಹಾಕಿ ಬಾಗಿಲು ಹಾಕಬೇಕು ಅಂತ ನಿನ್ನ ಅಪೇಕ್ಷೆ ಇದೆ, ನಾನು ಸಾಯಬೇಕು ಅಂತ ಕಾಯ್ತಾ ಇದೆಯಾ ಅಂತ ವಾಲಿಗೆ ಸಿಟ್ಟು. ಹೀಗಾಗಿ ವಾಲಿ ಏನು ಮಾಡ್ತಾನೆ, ರಾಜ್ಯದಿಂದ ಸುಗ್ರೀವನ ಹೊರಗೆ ಹಾಕಿ ಅವನ ಹೆಂಡತಿಯನ್ನು ಅಪಹರಣ ಮಾಡ್ಕೊಂಡು ಹೋಗ್ಬಿಡ್ತಾನೆ. ಹೀಗಾಗಿ ಸುಗ್ರೀವನಿಗೂ ವಾಲಿಗೂ ಒಂದು ರೀತಿಯಾದಂತಹ ಸಮಸ್ಯೆ. ಹೀಗಾಗಿ ವಾಲಿ ಕೊಲ್ಲಬೇಕು, ವಾಲಿಯನ್ನು ಸಂಹಾರ ಮಾಡಬೇಕು ಅಂತ ಸುಗ್ರೀವನ ಸಂಕಲ್ಪ. ಹೀಗಾಗಿ ಇದರ ಮಧ್ಯದಲ್ಲಿ ರಾಮ ಹೇಳ್ತಾನೆ, ಹೌದಾ, ಆಯಿತು, ನಾನು ನಿನಗೆ ಪ್ರತಿಜ್ಞೆ ಮಾಡಿದ್ದೇನೆ ತಾನೇ, ನಾನು ಅವನು ಸಂಹಾರ ಮಾಡ್ತೇನೆ ಅಂತ. ಆಗ ಸುಗ್ರೀವನಿಗೆ ರಾಮನ ಮೇಲೆ ನಂಬಿಕೆ ಬರೋದಿಲ್ಲ.
ಯಾಕೆ ವಾಲಿಯ ಪರಾಕ್ರಮ ಹೇಗಿತ್ತು ಅಂತಂದರೆ, ಹಿಂದೊಮ್ಮೆ ದುಂದುಬಿ ಎಂಬಂತಹ ರಾಕ್ಷಸ, ಈಗ ಯಾವ ದುಂದುಬಿ ಎಂಬಂತಹ ಶರೀರವನ್ನು ತೆಗೆದು ಎಸಿಬೇಕು ಅಂತ ಸುಗ್ರೀವ ರಾಮನಿಗೆ ಒಂದು ಪರೀಕ್ಷೆಯನ್ನು ಕೊಡ್ತಾನೆ. ಆ ದುಂದುಬಿ ಎಂಬಂತಹ ರಾಕ್ಷಸನಿಗೂ ವಾಲಿಗೂ ಒಂದು ಜಗಳ ಆಗುವಂತಹ ಪ್ರಸಂಗ. ಆ ದುಂದುಬಿ ಎಂಬಂತಹ ರಾಕ್ಷಸ ಸಮುದ್ರ ರಾಜನ ಜೊತೆಗೆ ಜಗಳಾಡಬೇಕು ಅಂತ ಬರ್ತಾನೆ. ಆಗ ಸಮುದ್ರ ರಾಜ ಹೇಳ್ತಾನೆ, ಏ ದುಂದುಬಿ, ನಿನ್ನ ಪರಾಕ್ರಮ ಎಂತಹ ಪರಾಕ್ರಮ, ನೀನು ನಮ್ಮ ಜೊತೆಗೆ ಜಗಳಾಡೋದ್ರಿಂದ ನಿನಗೆ ಕೀರ್ತಿ ಬರೋದಿಲ್ಲ. ಹೀಗಾಗಿ ಆ ಹಿಮಾಲಯ ಪರ್ವತಕ್ಕೆ ರಾಜ ಒಬ್ಬರ್ತಾನೆ, ಅವನ ಜೊತೆಗೆ ಹೋಗಿ ಯುದ್ಧ ಮಾಡು ಅಂತ. ಆ ಹಿಮಾಲಯ ಪರ್ವತ ರಾಜನ ಜೊತೆಗೆ ಹೋದಾಗ ಅವನು ಹೇಳ್ತಾನೆ, ನೀನು ನನ್ನ ಜೊತೆ ಯುದ್ಧ ಮಾಡಬೇಡಪ್ಪ, ಇಲ್ಲಿ ವಾಲಿ ಅಂತ ಭಾರೀ ಪರಾಕ್ರಮ ಇದ್ದಾನೆ, ಈಕ್ವಲ್ ಬಲ ಹಾಗೂ ವೀರ್ಯದಲ್ಲಿ ಸಮಾನರಾಗಿರ್ತಕ್ಕಂಥವ್ರ ಜೊತೆಗೆ ಯುದ್ಧ ಮಾಡಬೇಕು. ನಾವೆಲ್ಲ ಅಲ್ಪರು, ಅಲ್ಪಶಕ್ತರು, ನಮ್ಮ ಜೊತೆಗೆ ಯುದ್ಧ ಮಾಡಿ ನಿನ್ನ ಕೀರ್ತಿಯನ್ನು ಸಂಪಾದನೆ ಮಾಡೋದ್ರಿಂದ ಯಾವ ಪ್ರಯೋಜನ ಇಲ್ಲ. ಅದರ ದುಂದುಬಿ ಇಲ್ಲಿ ವಾಲಿ ಅಂತ ಒಬ್ಬ ಇದ್ದಾನೆ, ಅವನ ಜೊತೆ ಯುದ್ಧ ಮಾಡು ಅಂತ. ಹೀಗಾಗಿ ವಾಲಿಗೂ ಅವನಿಗೂ ಪರಸ್ಪರವಾಗಿ ಜಗಳ ಆಗತ್ತೆ. ಆ ವಾಲಿ ಆ ದುಂದುಬಿಯನ್ನು ಕೊಂದು 1 ಯೋಜನದಷ್ಟು ದೂರಕ್ಕೆ ಅವನಿಗೆ ಎಸೆದು ಕೊಂದು ಹಾಕಿಬಿಡ್ತಾರೆ. ಆಗ ಆ ದುಂದುಬಿಯ ದೇಹದಿಂದಾಗಿ ಬಂದಂತಹ ಯಾವ ರಕ್ತಗಳು ಅದೆಲ್ಲವೂ ಕೂಡ ಋಷ್ಯಮುಖ ಎಂಬಂತಹ ಪರ್ವತ, ನಾವು ಹಿಂದೆ ಕಥೆಯ ಋಷ್ಯಮುಖ ಎಂಬಂತಹ ಪರ್ವತದಲ್ಲಿ ಮತಂಗ ಋಷಿಗಳ ಆಶ್ರಮ ಇದೆ. ಆ ಮತಂಗ ಋಷಿಗಳ ಆಶ್ರಮದ ಕಡೆಗೆ ಅದೆಲ್ಲ ಆ ರಕ್ತಗಳೆಲ್ಲವೂ ಕೂಡ ಸುತ್ತು ಹರಿದು ಬರ್ತಾ ಇದೆ. ಆ ಋಷಿಗಳಿಗೆ ಸಿಟ್ಟು ಬರುತ್ತೆ. ಏನು ಅಂತಂದರೆ, ಈ ಮತಂಗ ಋಷಿಗಳ ಆಶ್ರಮದಿಂದಾಗಿ 1 ಯೋಜನದ ದೂರದಲ್ಲಿ ಸಮೀಪಕ್ಕೆ ಈ ಬಾರ್ಡರಿಗೆ ವಾಲಿ ಬಂದ ಅಂತಾದರೆ ಅವನು ಸಾಯಿಲಿ ಅಂತ, ಮತಂಗ ಋಷಿಗಳ ಶಾಪ. ಹೀಗಾಗಿ ಆ ಮತಂಗ ಋಷಿಗಳ ಆಶ್ರಮದಲ್ಲಿ ವಾಲಿ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತಂದರೆ, ಆ ಮತಂಗ ಋಷಿಗಳ ಆಶ್ರಮದ ಸಮೀಪದಲ್ಲಿ ವಾಲಿ ಆ ದುಂದುಬಿ ಎಂಬಂತಹ ರಾಕ್ಷಸರನ್ನು ಕೊಂದು ಎಸೆದು ಹಾಕಿ ಆ ಆಶ್ರಮದ ಸುತ್ತಲೂ ಅವನ ರಕ್ತಮಯವಾಗಿದೆ. ಅದರಿಂದ ಕುಪಿತರಾದಂತಹ ಮತಂಗ ಋಷಿಗಳು ಆ ವಾಲಿಗೆ ಶಾಪವನ್ನು ಕೊಡುವ ಮೂಲಕವಾಗಿ ಈ ರೀತಿಯಾಗಿ ಹೇಳಿದ್ದಾರೆ. ಹೀಗಾಗಿ ಸುಗ್ರೀವನಿಗೆ ಈ ವಿಚಾರ ತಿಳಿದು ಬರುತ್ತೆ. ಓಹೋ, ಇನ್ನು ನಾನು ಬೇರೆ ಎಲ್ಲೇ ಇದ್ರೂ ವಾಲಿ ಬಂದು ನನ್ನನ್ನು ಕೊಂದು ಬಿಡಬಹುದು. ಹೀಗಾಗಿ ರಾತ್ರಿ ನಿದ್ದೆ ಮಾಡುವಾಗ ನೆಮ್ಮದಿಯಿಂದ ನಿದ್ದೆ ಬರೋದಿಲ್ಲ. ಹೀಗಾಗಿ ವಾಲಿಯೇ ಬರದೇ ಇರತಕ್ಕಂತಹ ಸ್ಥಳ ಯಾವುದು ಅಂತಂದರೆ, ಮತಂಗ ಋಷಿಗಳ ಆಶ್ರಮದ 1 ಯೋಜನದ ರೇಡಿಯಸ್ನಲ್ಲಿ ವಾಲಿ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ದರಿಂದ ನಾನು ಇಲ್ಲಿ ವಾಸ ಮಾಡಿದ್ದೇನೆ ಅಂತ ರಾಮನಿಗೆ ಸುಗ್ರೀವ ಇಷ್ಟು ವಿಚಾರವನ್ನು ಹೇಳ್ತಾನೆ. ಇದೆಲ್ಲವೂ ಕೂಡ ರಾಮಾಯಣದಲ್ಲೇ ಬರುತ್ತೆ. ಸುಗ್ರೀವ ಯಾಕೆ ದುಂದುಬಿಯ ಶರೀರವನ್ನು ಎಸೆದು ಹಾಕಬೇಕು ಅಂತ ರಾಮನಿಗೆ ಹೇಳ್ತಾ ಇದ್ದಾನೆ ಅಂತನಂತಹ ವಿಚಾರ ಬಂದಾಗ, ಆ ದುಂದುಬಿ ಯಾರು, ಆ ವಾಲಿಯ ಪರಾಕ್ರಮ ಏನು, ಮತಂಗ ಋಷಿಗಳ ಆಶ್ರಮದ ಸಮೀಪದಲ್ಲೇ ಈ ಕಪಿಗಳು ಇರೋದು ಯಾಕೆ ಅನ್ನುವಂತಹ ವಿಚಾರ ಎಲ್ಲವೂ ಕೂಡ ರಾಮಾಯಣದಲ್ಲಿ ಬರುತ್ತೆ. ಹೀಗಾಗಿ ಮತಂಗ ಋಷಿಗಳ ಶಾಪ ವಾಲಿಗಿರೋದ್ರಿಂದಾಗೆ ವಾಲಿಯಲ್ಲಿ ಬರೋದಿಲ್ಲ. ಒಂದು ವೇಳೆ ವಾಲಿಯಲ್ಲಿ ಬಂದ ಅಂತಂದ್ರೆ ಅವನು ಸಾಯಬೇಕು ಅಂತ ಶಾಪ ಇದೆ. ಹೀಗಾಗಿ ನಮಗೆ ಸೇಫ್ ಆದ ಜಾಗ ಯಾವುದು ಅಂತಂದ್ರೆ ಮತಂಗ ಋಷಿಗಳ ಆಶ್ರಮ ಅಂತನ್ನೋದೇ ನಮಗೆ ಸೇಫ್ಟಿಯಾದ ಪ್ಲೇಸು ಅಂಥೇಳಿ ಇಲ್ಲಿ ಸುಗ್ರೀವ ಇಲ್ಲಿ ವಾಸವಾಗಿದ್ದಾನೆ. ಇಲ್ಲೇ ರಾಮಚಂದ್ರ ದೇವರು ಕೂಡ ಪ್ರಯಾಣ ಮಾಡ್ತಾ 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 ಅಲ್ಲಿಗೆ ಬಂದರು ಅನ್ನುವಂತಹ ವಿಚಾರವನ್ನು ಲಿಂಕ್ ಕೊಡ್ತಾ, ಈಗ ರಾಮಚಂದ್ರ ದೇವರು ಪ್ರತಿಜ್ಞೆಯನ್ನು ಮಾಡಿದ್ದಾರೆ, ನಾನು ಕೊಂದು ಹಾಕ್ತೇನೆ ಅಂತ ಹೇಳಿದಾಗ ಸುಗ್ರೀವ ಹೇಳ್ತಾನೆ, ಘೋರನಾದಂತಹ ಮಹಾ ಬಲಿಷ್ಠನಾದ ಆ ದುಂದುಬಿಯನ್ನು ಸಂಹಾರ ಮಾಡಿ ಅವನ ದೇಹ ಇಲ್ಲಿ ಇದೆ, ಇದನ್ನು ನೀನು ಎತ್ತಿ ಬಿಸಾಡಬೇಕು. ಇದನ್ನು ಎತ್ತಿ ಬಿಸಾಡಿದಾಗ ನಿನಗೆ ಭಾರಿ ಶಕ್ತಿ ಇದೆ ಅಂತ ನಾನು ತಿಳಿದುಕೊಳ್ತೇನೆ ಅಂತ ಹೇಳ್ತಾನೆ. ಇಷ್ಟಾದ ಮೇಲೆ ಮುಂದೆ ಹೇಳ್ತಾರೆ, ವೀಕ್ಷೇವತಾಂ ನಿಪತಿತಾಂ ಅಥ ರಾಮದೇವ ಸೋಂಗುಷ್ಟ ಮಾತ್ರ ಜಲನಾದತಿಲೀಲಯೈವ ಸಂಪ್ರಾಸ್ಯ ಯೋಜನ ಶತೇ ತತಯೈವ ಚೋರ್ವೀಂ ಸರ್ವಾನ್ ವಿದಾರ್ಯ ದಿತಿಜಾನ ಹನದ್ರಸಾಸ್ಥಾನ್. ವೀಕ್ಷೇವತಾಂ ನಿಪತಿತಾಂ ಅಥ ರಾಮದೇವ. ಸುಗ್ರೀವ ತಾನು ಇಷ್ಟೆಲ್ಲ ಆ ದುಂದುಬಿಯ ಹಿಸ್ಟ್ರಿಯನ್ನು ಹೇಳಿ, ವಾಲಿ ಹಿಸ್ಟ್ರಿಯನ್ನು ಹೇಳಿದ ಮೇಲೆ ಆ ದೇಹವನ್ನು ವೀಕ್ಷ್ಯ, ಆ ದುಂದುಬಿ ರಾಕ್ಷಸನ ಶವದ ಹೆಣವನ್ನು ದೇಹವನ್ನು ನೋಡಿ ತಾನು ಭಗವಂತ ಏನು ಮಾಡ್ತಾನೆ ಅಂತಂದರೆ, ಅಂಗುಷ್ಟ ಮಾತ್ರಂ ತನ್ನ ಕಾಲಿನ ಹೆಬ್ಬರನ ಸ್ಪರ್ಶದಿಂದಲೇ
ತಾನು ಏನಾಗತ್ತೆ ಅಂತಂದರೆ ವೀಕ್ಷೀವ ತಾಮಿಪತಿತಾಮತರೇ ಮದಾವಹ ರಾಮದೇವ ಸೋಂಗುಷ್ಟ ಮಾತ್ರ ಚಲನಾತ್. ರಾಮದೇವ ನೋಡಿ ಕೇವಲ ತನ್ನ ಕಾಲಿನ ಹೆಬ್ಬೆಟ್ಟಿನ ಅಂಗುಷ್ಟದಿಂದಾಗಿ ಚಲನೆ ಮಾಡ್ತಾರೆ. ಅಂಗುಷ್ಟವನ್ನು ಚಲನ ಮಾಡೋದು ಮಾತ್ರದಿಂದಲೇ ಅದು ಏನಾಗತ್ತೆ ಅಂತಂದರೆ ಲೀಲೆಯ ಆಟದಿಂದ ಏನೋ ಬಹಳ ಕಷ್ಟದಿಂದ ಅದನ್ನು ಕಾಲಿಂದ ಒದೆಯೋದಲ್ಲ, ಕಾಲಿನ ಹೆಬ್ಬೆರಳನ ಯಾವ ಚಲನೆ ಮಾಡಿದ ಮಾತ್ರಕ್ಕೆ ಯೋಜನ ಶತೆ ಸಂಪ್ರಾಸ್ಯ 100 ಯೋಜನದ ದೂರದವರೆಗೆ ಆ ದುಂದುಬಿ ರಾಕ್ಷಸನ ದೇಹ ಹೋಗಿ ಬಿದ್ದು ಬಿಡುತ್ತೆ ಅಂತ ಹೇಳ್ತಾರೆ. ಎಸೆದು ಅದರಿಂದಲೇನೆ ಮುಂದೆ ಏನಾಯಿತು, ಸಂಪ್ರಾಸ್ಯ ಯೋಜನ ಶತೆ ಹೋಗಿ ಕೇವಲ 100 ಯೋಜನದ ದೂರಕ್ಕೆ ಹೋಗಿ ಬೀಳೋದಷ್ಟೇ ಅಲ್ಲ, ತಯೈವ ಚೋರೀನ್ ಸರ್ವಾನ್ ವಿದಾರಿ ದಿತಿಜಾನ್ ಹನದ್ರಸಾಸ್ಥಾನ್ ಸರ್ವಾನ್ ದಿತಿಚಾನ್ ಅಹನ್ ಅಹನ್ ಊರ್ವಿಂ ವಿದಾರ್ಯ. ಊರ್ವಿ ಅಂತಂದ್ರೆ ಭೂಮಿಯನ್ನ ಭೇದಿಸಿಕೊಂಡು ರಸಾಸ್ಥಾನ್ ರಸಾತಲದಲ್ಲಿ ವಾಸ ಮಾಡಿರ್ತಕ್ಕಂತಹ ಸರ್ವಾನ್ ದಿತಿಜಾನ್ ಎಲ್ಲ ದಿತಿಯ ಮಕ್ಕಳಾದ ಎಲ್ಲ ರಾಕ್ಷಸರನ್ನು ಕೂಡ ಆ ದುಂದುಬಿಯ ರಾಕ್ಷಸನ ದೇಹ ಆ ಎಲ್ಲ ಕೆಳಗಿರ್ತಕ್ಕಂತಹ ರಸಾತಲದ ರಾಕ್ಷಸರ ಮೇಲೆ ಹೋಗಿ ಬಿದ್ದಾಗ ಆ ಎಲ್ಲ ರಾಕ್ಷಸರು ಕೂಡ ಅಲ್ಲೇ ಪುಡಿ ಪುಡಿ ಆಗೋಗ್ತಾರೆ. ಅಂದರೆ ರಾಮಚಂದ್ರ ದೇವರ ಪರಾಕ್ರಮ ನೋಡಿ. ಅಂದರೆ ರಾಮಚಂದ್ರ ದೇವರು ಈ ಸತ್ತ ಹೆಣವನ್ನು ಜಾಡಿಸಿ ಒದ್ದ ಮಾತ್ರಕ್ಕೆ ರಾಮಚಂದ್ರ ದೇವರ ಪರಾಕ್ರಮ ಭಾರಿ ಹೈಲೈಟ್ ಆಗಬೇಕು ಅಂತಿಲ್ಲ. ಇಲ್ಲಿ ವಿಚಾರ ಇಷ್ಟೇ, ಏನು ಅಂತಂದರೆ ಅವನು 1 ಯೋಜನದ ದೂರದಲ್ಲಿ ಎತ್ತಿ ಬಿಸಾಡಿದರೆ ದುಂದುಬಿ ದೇಹವನ್ನು ವಾಲಿ 1 ಯೋಜನದ ದೂರದಲ್ಲಿ ಎತ್ತಿ ಬಿಸಾಡಿದಾನೆ ಅಂತ ಹಿಂದಿನ ಶ್ಲೋಕದಲ್ಲಿ ಕೇಳ್ತೀವಿ. ಆದರೆ ರಾಮಚಂದ್ರ ದೇವರು ತನ್ನ ಅಂಗುಷ್ಟ ಮಾತ್ರ ಚಲನಾತ್, ತನ್ನ ಪಾದದ ಹೆಬ್ಬೆರಳಿನ ಚಲನದಿಂದಲೇ ಆ ದುಂದುಬಿಯ ದೇಹವನ್ನು 100 ಯೋಜನದ ದೂರದಲ್ಲಿ ಬಿಸಾಡಿದ್ದಾರೆ. ಕೇವಲ ಹೋಗಿ ಬೀಳೋದಲ್ಲ, ಆ ಬಿದ್ದ ವೇಗಕ್ಕೆ ಭೂಮಿ ಭೇದಿಸಿಕೊಂಡು ರಸಾತಲಕ್ಕೆ ಹೋಗಿ ಅಲ್ಲಿರ್ತಕ್ಕಂತಹ ಯಾವ ರಾಕ್ಷಸರಿದ್ದಾರೆ ಆ ರಾಕ್ಷಸರನ್ನ ಮೇಲೆ ಈ ದೇಹ ಬಿದ್ದು ಬಿಡುತ್ತೆ. ತನ್ಮೂಲಕವಾಗಿ ಆ ದುಂದುಬಿಯ ದೇಹವನ್ನು ಎತ್ತಿ ಬಿಸಾಡುವ ಮೂಲಕವಾಗಿ ಅನೇಕ ಜನರ ರಾಕ್ಷಸರ ಸಂಹಾರವೂ ಕೂಡ ಇಲ್ಲಿ ಆಗಿದೆ. ಇಲ್ಲಿ ವಾಲ್ಮೀಕಿ ರಾಮಾಯಣದಲ್ಲಿ ತೋಲಯಿತ್ವಾ ಮಹಾಬಾಹುಶ್ಚಕ್ಷೇಪ ದಶಯೋಜನಂ ಅಂತ, ಇಲ್ಲಿ ದಶಯೋಜನಂ ಅಂತ ವಾಲ್ಮೀಕಿ ರಾಮಾಯಣದಲ್ಲಿ ಇದೆ. ಏನು, ರಾಮಚಂದ್ರ ದೇವರು ಆ ಪಾದ ಸ್ಪರ್ಶದಿಂದಾಗಿ ಹೆಬ್ಬೆಟ್ಟಿನ ಸ್ಪರ್ಶದಿಂದಾಗಿ ಆ ದುಂದುಬಿ ರಾಕ್ಷಸನ ದೇಹ 10 ಯೋಜನದ ದೂರಕ್ಕೆ ಹೋಗಿ ಬಿತ್ತು ಅಂತ ವಾಲ್ಮೀಕಿ ರಾಮಾಯಣ ಇದೆ. ಇಲ್ಲಿ ಶ್ರೀಮದಾಚಾರ್ಯ ಏನು ಹೇಳ್ತಾ ಇದ್ದಾರೆ, ಯೋಜನ ಶತೆ 100 ಯೋಜನದ ದೂರಕ್ಕೆ ಹೋಗಿ ಬಿತ್ತು ಅಂತ ಹೇಳ್ತಾ ಇದ್ದಾರೆ. ಏನಿದು ಅಂತಂದರೆ ಇಲ್ಲಿ ಸಂಸ್ಕೃತದಲ್ಲಿ ಏನು ಅಂತಂದರೆ ದಶ ಅಂತ ಶಬ್ದಕ್ಕೆ ಬಹುಸಂಖ್ಯಾ ಅಂತ, ದಶ ಶಬ್ದಕ್ಕೆ ಇಲ್ಲಿ 10 ಅಂತ ಒಂದು ಅರ್ಥ ಇದೆ, ಬಹುಸಂಖ್ಯಾ ಅನ್ನುವಂತಹ ಅರ್ಥವೂ ಕೂಡ ಇದೆ. ಇಲ್ಲಿ ಬಹುಸಂಖ್ಯಾ ಅಂತನ್ನುವಂತಹ ಅರ್ಥವನ್ನು ಇಟ್ಟುಕೊಂಡಾಗ ಶತಸಂಖ್ಯಾ ಶತಯೋಜನ 100 ಯೋಜನಕ್ಕೆ ದೂರಕ್ಕೆ ಹೋಗಿ ಬಿತ್ತು ಅಂತ ಹೇಳಿದರೆ ತಪ್ಪಾಗೋದಿಲ್ಲ. ಅರ್ಥ ಮಾಡ್ಕೊಳ್ರಿ, ವಾಲ್ಮೀಕಿ ರಾಮಾಯಣದಲ್ಲಿ 10 ಯೋಜನದ ದೂರಕ್ಕೆ ಹೋಗಿ ಬಿತ್ತು ದುಂದುಬಿಯ ಶರೀರ ಅಂತ ಹೇಳ್ತಾ ಇದ್ದಾರೆ. ಶ್ರೀಮದಾಚಾರ್ಯರು ಇಲ್ಲಿ 100 ಯೋಜನಕ್ಕೆ ಹೋಗಿ ಬಿತ್ತು ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಶ್ರೀಮದಾಚಾರ್ಯ ಸರಿಯಾಗಿ ರಾಮಾಯಣವನ್ನು, ಮೂಲ ರಾಮಾಯಣವನ್ನು, ವಾಲ್ಮೀಕಿ ರಾಮಾಯಣವನ್ನು ಸರಿಯಾಗಿ ಅಧ್ಯಯನ ಮಾಡಿಲ್ಲ ಅಂತ ಆಗಲ್ಲ, ಅಥವಾ ಅವರಿಗೆ ಸಂಸ್ಕೃತ ಜ್ಞಾನ ಆಗಿಲ್ಲವಾ ಅನ್ನುವಂತಹ ಪ್ರಶ್ನೆ ಬೇಡ. ಶತಾಂತರ ಶಬ್ದಕ್ಕೆ, ದಶಾಂತರ ಶಬ್ದಕ್ಕೆ ಬಹುಸಂಖ್ಯಾ ಅಂತ ಅರ್ಥ ಇದೆ. ಬೇರೆ ಬೇರೆ ಗ್ರಂಥದಲ್ಲಿ ಕೂಡ ನಾನು ಹೇಳಿದ್ದೇನೆ, ದಶಾಂತರ ಶಬ್ದಕ್ಕೆ ಬಹುಸಂಖ್ಯಾ, ಅದು ನೀವು ಶತ ಅಂತ ಇಟ್ಕೊಳ್ಬೋದು, ಸಹಸ್ರ ಅಂತ ಇಟ್ಕೊಳ್ಬೋದು. ಅದರಲ್ಲಿಯೂ ಭಗವಂತನ ವಿಚಾರಕ್ಕೆ, ಭಗವಂತನ ಪಾದದ ಹೆಬ್ಬೆರಳಿನ ಚಲನಕ್ಕೆ ಆ ದೇಹ 100 ಯೋಜನದ ದೂರಕ್ಕೆ ಹೋಗಿ ಬಿತ್ತು ಅಂತ ಹೇಳಿದರೆ ಅದು ಬಹಳ ಕಡಿಮೆ. ದೇವರ ಪರಾಕ್ರಮಕ್ಕೆ 100 ಯೋಜನ ದೂರಕ್ಕೆ ಹೋಗಿ ಬಿದ್ದಿದೆ ಅಂತನ್ನೋದು ಒಂದು ಅಪ್ರಾಕ್ಸ್ ಆಗಿ ಶ್ರೀಮದಾಚಾರ್ಯ ಕೊಟ್ಟಂತಹ ಅದೊಂದು ವ್ಯರ್ಥ ಒಂದು ವಿಷಯ ಹೊರತಾಗಿ ಅದೇ 100 ಯೋಜನಕ್ಕೆ ಹೋಗುವಂತಹ ಸಾಮರ್ಥ್ಯ ದೇವರ ಕಾಲಿಗೆ ಪಾದಕ್ಕಿದೆ ಅಂತ ತಿಳಿದುಕೊಳ್ಳುವ ಅವಶ್ಯಕತೆ ಇಲ್ಲ. ಹೀಗಾಗಿ 100 ಯೋಜನದ ದೂರಕ್ಕೆ ಹೋಗಿ ಬಿದ್ದ ಮೇಲೆ ಭೂಮಿಯನ್ನು ಸೇಳಿಸಿ ರಸಾತಲ ಪಾತಾಳಕ್ಕೆ ಹೋಗಿ ಅಲ್ಲಿರ್ತಕ್ಕಂತಹ ರಾಕ್ಷಸರು ಎಂಥವರು ಅಂದರೆ ರುದ್ರದೇವರ ವರದಿಂದಾಗಿ ಅವಧ್ಯತ್ವ ವರವನ್ನು ಪಡೆದಿರತಕ್ಕಂತಹ ರಾಕ್ಷಸರಿದ್ದಾರೆ. ಅವರ ಮೇಲೆ ಹೋಗಿ ಆ ದೇಹ ಬಿದ್ದು ಬಿಡುತ್ತೆ.
ಬಿದ್ದು ಆ ದುಂದುಬಿಯ ರಾಕ್ಷಸರ ದೇಹ ಆ ರಾಕ್ಷಸರ ಮೇಲೆ ಹೋಗಿ ಬಿದ್ದಾಗ ಎಲ್ಲವೂ ಕೂಡ ಪುಡಿ ಪುಡಿ ಬಿದ್ದು ಎಲ್ಲರೂ ಕೂಡ ಸತ್ತು ಹೋಗ್ತಾರೆ. ಇಷ್ಟಾದ ಮೇಲೆ ಇಲ್ಲಿಗೆ ರಾಮಚಂದ್ರ ದೇವರ ಪರಾಕ್ರಮವನ್ನು ಅವನು ಒಪ್ಪೋದೇ ಇಲ್ಲ. ಯಾಕೆ ಹೇಳ್ರಿ, ಆ ದುಂದುಬಿಯ ಶರೀರವನ್ನ ವಾಲಿ ಸಂಹಾರ ಮಾಡುವಾಗ ಅವಾಗ ಏನಿತ್ತು, ಆ ದೇಹದಲ್ಲಿ ಅಸ್ಥಿ ಮಾಂಸ ಎಲ್ಲ ಹಸಿ ದೇಹ ಇತ್ತು. ಆದರೆ ವಾಲಿ ಆ ದುಂದುಬಿಯನ್ನ ಸಂಹಾರ ಮಾಡಿ ಸುಮಾರು ದಿನಗಳಾಗೋಯ್ತು. ಈಗ ಬರೀ ಅದು ಏನಿದೆ, ಬರೀ ಎಲವಿದೆ. ಅಲ್ಲಿ ರಕ್ತವಾಗಲಿ ಮಾಂಸವಾಗಲಿ ಕೊಬ್ಬಾಗಲಿ ಯಾವುದೂ ಇರಲ್ಲ, ಒಣಗಿ ಹೋಗಿದೆ ದೇಹ. ಈ ಶಿಥಿಲವಾದ ದೇಹವನ್ನ ಈ ಗಟ್ಟಿಯಾದ ಹಸಿ ಪದಾರ್ಥ ಹೆಂಗೆ ಪುಡಿ ಆಗತ್ತೆ? ಆಗೋದಿಲ್ಲ. ಒಣ ಇರೋ ಪದಾರ್ಥಗಳೇನಾಗತ್ತೆ, ಮೇಲಿಂದ ಎಸೆದಾಗ ಪುಡಿ ಆಗತ್ತೆ. ಹೀಗೆ ಈ ಯಾವ ಕೇವಲ ಎಲುಬು ಇರತಕ್ಕಂತಹ ಈ ಯಾವ ದುಂದುಬಿಯ ದೇಹ ಇದು ಅಷ್ಟೇ ಕೇವಲ ಪುಡಿಯಾಗುವಂತಹ ಪದಾರ್ಥನೇ ಆಗಿದ್ದರೂ ಭೂಮಿಯನ್ನು ಭೇದಿಸಿ ಆ ದೈತ್ಯರ ಮೇಲೆ ಬಿದ್ದು ಸಂಹಾರವನ್ನು ಮಾಡಿಸಿದ್ದಾರೆ. ಆದರೆ ಇಲ್ಲಿ ಸುಗ್ರೀವನಿಗೆ ಏಕೆ ಸಮಾಧಾನ ಆಗಲಿಲ್ಲ ಅಂತಂದರೆ, ರಾಮಚಂದ್ರ ದೇವರು ಒದ್ದಾಗ ಅದು 100 ಯೋಜನ ದೂರಕ್ಕೆ ಹೋಗಿದ್ದು ಬಹಳ ದೊಡ್ಡ ವಿಚಾರ ಏನಲ್ಲ. ಯಾಕೆ ಅಂದರೆ ಹಗರಾಗಿತ್ತು. ಹಗರಾಗಿರ್ತಕ್ಕಂತಹ ದೇಹ ಅದು 100 ಯೋಜನಕ್ಕೆ ಹೋಗಿದೆ ಅಂತಂದ್ರೆ ಅದೇನು ಭಾರಿ ಸಾಮರ್ಥ್ಯ ಅಲ್ಲ. ವಾಲಿ ಆ ದೇಹವನ್ನು ಎಸೆದಾಗ ದೊಡ್ಡದಾದಂತಹ ದೇಹ, ಮೈಯಲ್ಲಿ 1000 ಟನ್ನಷ್ಟು ವೆಯ್ಟ್ ಇತ್ತು. ಈಗ 1000 ಟನ್ನಷ್ಟು ವೆಯ್ಟ್ ಇಲ್ಲ. ವೆಯ್ಟ್ ಇರುವ ಪದಾರ್ಥವನ್ನು 1 ಯೋಜನಕ್ಕೆ ದೂರ ಎಸೆಯೋನು ಪರಾಕ್ರಮನೋ, ಅಥವಾ ವೆಯ್ಟೇ ಇಲ್ಲದಿರತಕ್ಕಂತಹ ಪದಾರ್ಥವನ್ನು 100 ಯೋಜನಕ್ಕೆ ದೂರದಲ್ಲಿ ಎಸೆಯೋನು ಭಾರಿ ಬಲಿಷ್ಠನೋ ಅನ್ನುವಂತಹ ಪ್ರಶ್ನೆ ಅವನಿಗೆ ಬಂತು. ಹೀಗಾಗಿ ಸುಗ್ರೀವನಿಗೆ ಸಮಾಧಾನ ಆಗಲಿಲ್ಲ. ಸುಗ್ರೀವ ಹೇಳ್ತಾನೆ, ನಿನ್ನ ಹೆಬ್ಬಟ್ಟಿನಿಂದಾಗಿ ಅದು ಆ ರಾಕ್ಷಸನ ದೇಹ ಏನೋ ಹೋಗಿದೆ, ಆದರೆ ಇದರಿಂದಾಗಿ ನೀನು ವಾಲಿಯನ್ನ ಸಂಹಾರ ಮಾಡಲಿಕ್ಕೆ ಸಮರ್ಥ ಎನ್ನುವಂತಹ ವಿಚಾರದಲ್ಲಿ ನನಗೆ ಸಂಪೂರ್ಣವಾದಂತಹ ಭರವಸೆ ಇನ್ನೂ ಬಂದಿಲ್ಲ. ಅದಕ್ಕೋಸ್ಕರ ಇನ್ನೊಂದು ಟೆಸ್ಟನ್ನು ನಾನು ಇಡ್ತೇನೆ ಅಂತ ಹೇಳ್ತಾರೆ. ಇನ್ನೊಂದು ಪರೀಕ್ಷೆಯನ್ನು ಮಾಡೋಣ. ಇವನು ಯಾರು ಪರೀಕ್ಷೆ ಮಾಡಲಿಕ್ಕೆ? ಒಂದ್ಸಲ ಅನಿಸತ್ತೆ, ಹಾಸ್ಯವಾಗಿ ಅನಿಸತ್ತೆ. ಎಲ್ಲಿ ಸುಗ್ರೀವ, ಎಲ್ಲಿ ರಾಮ? ಸುಗ್ರೀವ ಏನೋ ರಾಮನಿಗೆ ಪರೀಕ್ಷೆಯನ್ನು ಮಾಡೋದು. ಆದ್ರೂ ಅವನಿಗೆ ಸುಗ್ರೀವನಿಗೆ ರಾಮಚಂದ್ರನ ಮೇಲೆ ಅವಿಶ್ವಾಸವಲ್ಲ, ವಾಲಿಯ ಬಲದ ಮೇಲೆ ಬಹಳ ಭಯ ಆಗಿದೆ. ಹೀಗಾಗಿ ರಾಮಚಂದ್ರ ದೇವರನ್ನ ಅವನೂ ಯದ್ಯಪಿ ಸುಗ್ರೀವನೂ ಯದ್ಯಪಿ ಸೂರ್ಯನೇ, ಆದರೂ ಕೂಡ ಅವನಿಗೆ ರಾಮಚಂದ್ರ ದೇವರ ಬಲದ ಮೇಲೆ ಯಾವತ್ತೂ ಕೂಡ ಸಂಶಯ ಸಂಪೂರ್ಣವಾಗಿ ಬಂದಿಲ್ಲ. ಆದ್ರೂ ವಾಲಿ ಮೇಲೆ ಇರ್ತಕ್ಕಂಥ ಒಂದು ಭಯ. ಅದಕ್ಕೆ ನಾವು ಒಂದಕ್ಕೆ 2 ಸಲ ನಾವು ಪರೀಕ್ಷೆ ಮಾಡಿ ತಗೊಳ್ತೀವಿ. ಯಾವುದೇ ಒಂದು ಪದಾರ್ಥಗಳನ್ನು ತೆಗೆದುಕೊಳ್ಳುವಾಗ ಯಾರಿಗೋ ಒಬ್ಬರಿಗೆ ಏನೋ ಆ ಪದಾರ್ಥದಿಂದಾಗಿ ಬಹಳ ಲಾಭ ಆಗಿರಬಹುದು. ಆದರೆ ನಾವು ಒಂದು ಕಾರು ಅಥವಾ ಒಂದು ಮೊಬೈಲು ಅಥವಾ ಮತ್ತೊಂದು ಮುಗಿದೊಂದು ಏನಾದರೂ ಒಂದು ಖರೀದಿ ಮಾಡಬೇಕು ಅಂತ ಆದರೆ 1ಕ್ಕೆ 4-5 ಕಡೆ ರಿವ್ಯೂಸ್ ಕೇಳೋದು, ಅದರ ಬಗ್ಗೆ ಅನುಭವ ಆದವ್ರನ್ನ ಕೇಳೋದು, ಅಥವಾ ಇನ್ನೊಂದಿಷ್ಟು ಪರೀಕ್ಷೆ ಮಾಡೋದು, ಇದನ್ನೆಲ್ಲ ಮಾಡ್ತೀವಲ್ವಾ. ಹಾಗೆ ಆ ಸುಗ್ರೀವನಿಗೆ ಇನ್ನೂ ಸಮಾಧಾನ ಆಗಿಲ್ಲ. ಮತ್ತೆ ಅವನು ಇನ್ನೊಂದು ಪರೀಕ್ಷೆಯನ್ನು ಮಾಡೋಣ ಅಂತ ಹೇಳ್ತಾನೆ. ಏ ಪ್ರಸಾಧ್ಯಾನ್ ಸರ್ವಾನ್ ನಿಹತ್ಯ ಕುಣಪೇನ ಪುನಶ್ಚ ಸಖ್ಯ ಭೀತೇನ ವಾಲಿಬಲತಃ ಕಥಿತಶ್ಚ ಸಪ್ತ ತಾಲಾನ್ ಪ್ರದರ್ಶದಿತಿ ಜಾನ್ ಸುದೃಢಾಶ್ಚ ವಜ್ರಾತ್ ಶರ್ವಪ್ರಸಾದಜ ಬಲಾದಿತಿಜಾನ ಬದ್ಧ್ಯಾನ್. ರುದ್ರದೇವರ ಅನುಗ್ರಹದಿಂದಾಗಿ ಬಲದಿಂದಾಗಿ ಅವಧ್ಯರಾದಂತಹ ಎಲ್ಲ ದೈತ್ಯರನ್ನ ಸರ್ವಾನಿಹತ್ಯ ಕುಣಪೇನ ಪುನಶ್ಚ ಸಖ್ಯ. ನೋಡ್ರಿ, ಕುಣಪೇನ ಅಂದ್ರೆ ಶವೇನ ನಿಹತ್ಯ. ಕುಣಪ ಅಂತ ಶಬ್ದಕ್ಕೆ ಶವ, ಶವದಿಂದಾಗಿ ಯಾರು ಸತ್ರಲ್ಲ, ರಸಾತಲದ ಲೋಕದಲ್ಲಿ ಇರ್ತಕ್ಕಂತಹ ಯಾವ ಜನರು ಅವರೆಲ್ಲರೂ ಕೂಡ ಶರ್ವಪ್ರಸಾದಜ ಬಲಾತ್, ರುದ್ರದೇವರ ಪ್ರಸಾದ ಬಲದಿಂದಾಗಿ ಅಬದ್ಧತ್ವ ವರವನ್ನು ಪಡೆದಿರತಕ್ಕಂತಹ ಆ ಯಾವ ದೈತ್ಯರಿದ್ದಾರೆ ಅವರು ಎಲ್ಲರನ್ನೂ ಕೂಡ ಕುಣಪೇನ ದುಂದುಬಿ ಎಂಬಂತಹ ರಾಕ್ಷಸನ ಶವದಿಂದಾಗಿ ಅವರೆಲ್ಲರನ್ನೂ ಕೂಡ ನಾಶ ಮಾಡಿ ಪುನಶ್ಚ ಸಖ್ಯ, ಪುನಶ್ಚ ಶವಕ್ಷೇಪಾನಂತರಮಪಿ ಅಂದ್ರೆ ಏನು, ಆ ಶವದಿಂದಾಗಿ ಶವ ಹೋಗಿ ದೂರ ಹೋಗಿ ಬಿದ್ದ ಮೇಲೂ ಕೂಡ ಅವನಿಗೆ ಭೀತೇನ ವಾಲಿ ಬಲತಃ, ಸುಗ್ರೀವನಿಗೆ ಸಮಾಧಾನ ಆಗುವುದಿಲ್ಲ. ಅವನಿಗೆ ವಾಲಿಯ ಬಲದಿಂದಾಗಿ ಭೀತನಾದಂತಹ ಅವನು ಕಥಿತಶ್ಚ
ರಾಮನ ಹತ್ರ ಹೇಳ್ತಾನೆ. ಏನು ಅಂತಂದರೆ, ಸಪ್ತತಾಳಾನ್ ಪ್ರದರ್ಶ್ಯ ದಿತಿಜಾನ್ ಸುದೃಢಾಶ್ಚ ವಜ್ರಾತ್. ರಾಮ, ಇಲ್ಲಿ ನೋಡು, ಸಪ್ತ ತಾಳ ವೃಕ್ಷಗಳಿದೆ, ತಾಳ ವೃಕ್ಷಗಳಿದೆ. ಇದನ್ನ ನೀನು ಏನು ಮಾಡಬೇಕು, ಗಟ್ಟಿಯಾದಂತಹ ದೈತ್ಯ ಸ್ವರೂಪವಾದಂತಹ ಈ ತಾಳ ವೃಕ್ಷಗಳನ್ನು ತೋರಿಸಿ ಅವನು ಹೇಳ್ತಾ ಇದ್ದಾನೆ. ಏನಂತ, ಏಕೈಕಮೇಷು ಸವಿಕಂಪಯಿತುಂ ಸಮರ್ಥಃ ಪತ್ರಾಣಿ ಲೋಪ್ತುಮಪಿತು ಉತ್ಸಹತೇನ ಶಕ್ತಃ ವಿಶ್ವಸ್ಥಿತಾನ್ ಯದಿ ಭವಾನ್ ಪ್ರತಿಭೇತ್ಸ್ಯತೀನ ತೀಮಾನ್ ಏಕೇಷು ನ ತರ್ಹಿ ವಾಲಿವಧೇ ಸಮರ್ಥಃ. ಸುಗ್ರೀವ ರಾಮನಿಗೆ ಈ ತಾಳವೃಕ್ಷವನ್ನು ನೋಡಿ ಹೇಳ್ತಾ ಇದ್ದಾನೆ, ಏಕೈಕಮೇಷು ಸವಿಕಂಪಯಿತುಂ ಸಮರ್ಥಃ. ಸ್ವಾಮಿ ರಾಮ, ಏಕೈಕಮಿತ್ಯಾದಿನ, ಯಾರೊಬ್ಬರೂ ಕೂಡ ಈ ತಾಳದ ವೃಕ್ಷವನ್ನು ಅಲಗಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾರಿಂದನೂ ಅಂತಂದ್ಮೇಲೆ ವಾಲಿಯಿಂದನೂ ಕೂಡ ಈ ಗಿಡವನ್ನ ಅಲಗಾಡಿಸ್ಲಿಕ್ಕೆ ಸಾಧ್ಯವಿಲ್ಲ. ಏಕಮೇಕಂ ತಾಳಂ, ಈ ತಾಳದ ಒಂದೊಂದು ತಾಳ ವೃಕ್ಷದ ಒಂದು ಗಿಡವನ್ನು ಕೂಡ ಅಲಗಾಡಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಷ್ಟೇ ಯಾಕೆ ಅಂದರೆ ಈ ವೃಕ್ಷದಲ್ಲಿ ಇರ್ತಕ್ಕಂತಹ ಆ ಪತ್ರವನ್ನು ಕೂಡ ಅಲಗಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಕಂಪಯಿತುಂ ಚಾಲಯಿತುಂ ಸಮರ್ಥಃ ಪತ್ರಾಣಿ ತಾಳಪತ್ರಾಣಿ. ನೋಡ್ರಿ, 7 ತಾಳದ ವೃಕ್ಷದಲ್ಲಿ ಒಂದು ತಾಳ ವೃಕ್ಷವನ್ನು ಅಲಗಾಡಿಸೋದಲ್ಲ, ಆ ಒಂದು ತಾಳ ವೃಕ್ಷದಲ್ಲಿ ಇರ್ತಕ್ಕಂಥ ಒಂದು ಎಲೆಯನ್ನು ಕೂಡ ಅಲಗಾಡಿಸಲಿಕ್ಕೆ ಯಾರಿಗೆ ಸಾಧ್ಯ ಆಗ್ತಾ ಇಲ್ಲ? ವಾಲಿಗೆ ಸಾಧ್ಯ ಆಗ್ತಾ ಇಲ್ಲ. ಏಕೈಕಮೇಷು ಸವಿಕಂಪಯಿತುಂ ಸಮರ್ಥಃ ಪತ್ರಾಣಿ ಲೋಪ್ತುಮಪಿತು ಉತ್ಸಹತೇನ ಶಕ್ತಃ. ಲೋಪ್ತುಂ ತದರ್ಚೇತ್ತುಂ ಉತ್ಸಹತೆ ಉದ್ಯೋಗಂ ಕರೋತಿ. ಈ ತಾಳವೃಕ್ಷದ ಒಂದು ತಾಳವೃಕ್ಷದ ಪತ್ರವನ್ನ ಛೇದನ ಮಾಡಲಿಕ್ಕೆ, ಎಲೆಯನ್ನ ಕಿತ್ತಲಿಕ್ಕೂ ಕೂಡ ಯಾರಿಗೆ? ವಾಲಿಗೆ ಸಮರ್ಥನಾಗಿಲ್ಲ. ಅಂತಹ ತಾಳವೃಕ್ಷವನ್ನ ವಿಶ್ವಸ್ಥಿತಾನ್ಯಧಿ ಭವಾನ್ ಪ್ರತಿಭೇತ್ಸ್ಯತಿ ಇಮಾನ್ ಏಕೇಷು ನ ತರ್ಹಿ ಬಲಾಧಿವಧೇ ಸಮರ್ಥಃ. ಈ ವೃಕ್ಷಗಳನ್ನ ನೀನು ಒಂದು ಬಾಣದಿಂದಾಗಿ ಭೇದನ ಮಾಡಬೇಕು. ಭೇದಿಸಿದಿ ಅಂತಾದರೆ ಆಗ ನೀನು ವಾಲಿಯನ್ನು ಕೊಡ್ಲಿಕ್ಕೆ ಸಮರ್ಥ ಅಂತ ನಾನು ಒಪ್ಕೊಳ್ತೇನೆ ಅಂತ ಹೇಳ್ತಾ ಇದ್ದ. ಅಂದರೆ ಮತ್ತೆ ಸುಗ್ರೀವ, ಸ್ವಾಮಿ, ನಿನ್ನ ಬಲವನ್ನು ಪರೀಕ್ಷೆ ಮಾಡೋದ್ರಲ್ಲಿ ನಾನು ಯಾರು? ನಿನ್ನ ಬಲವನ್ನು ಪರೀಕ್ಷೆ ಮಾಡೋದರಲ್ಲಿ ನನಗೆ ಯಾವ ತರಹದ ಯೋಗ್ಯತೆಯೂ ಇಲ್ಲ. ಆದರೆ ವಾಲಿ ಭೀತೇನ, ವಾಲಿಯ ಬಲದಲ್ಲಿ ನನಗೆ ಭಯ ಆಗಿದೆ. ಅದಕ್ಕೆ ನಾವು ಹಿಂದಿನ ಅಧ್ಯಾಯದ ಕೊನೆಯ ಭಾಗದಲ್ಲಿ ಶ್ರೀಮದಾಚಾರ್ಯ ಹೇಳ್ತಾರೆ, ರಾಮಚಂದ್ರ ದೇವರನ್ನ ನೋಡಿದ ಕ್ಷಣ ಇವನು ಸಾಕ್ಷಾತ್ ನಾರಾಯಣ ಅನ್ನುವಂತಹ ದೃಢ ಜ್ಞಾನ, ಭಕ್ತಿ, ವಿಶ್ವಾಸ ಇದ್ದಿದ್ದು ಒಬ್ಬ ಏಕೈಕ ವ್ಯಕ್ತಿ ಅಂತಂದ್ರೆ ಹನುಮಂತ ದೇವರೇ ಬಿಟ್ಟರೆ ಮತ್ತೊಬ್ಬರಿಗೆ ಇಲ್ಲ ಅಂತನ್ನೋದನ್ನು ಹಿಂದಿನ ಅಧ್ಯಾಯದ ಕೊನೆಯ ಭಾಗದಲ್ಲೇನೆ ಶ್ರೀಮದಾಚಾರ್ಯ ಹೇಳಿದ್ದಾರೆ. ಮುಂದಿನ ಕಥಾ ಪ್ರಸಂಗವೂ ಕೂಡ ಶ್ರೀಮದಾಚಾರ್ಯ ಹೇಳಿದಂತೇನೆ ಇದೆ. ಸುಗ್ರೀವಾದಿಗಳಿಗೆ ಇದೇ ಜಾಗದಲ್ಲಿ ಹನುಮಂತ ದೇವರಿದ್ದರು ಅಂತಾದರೆ ಇಷ್ಟೆಲ್ಲ ಫಸ್ಟ್ ಆಫ್ ಆಲ್ ಸ್ಟೆಪ್ ತಗೊಳ್ಳೋದೇ ಇಲ್ಲ, ಪರೀಕ್ಷಾದಿಗಳು ಮಾಡೋದೇ ಇಲ್ಲ. ರಾಮನ ಮೇಲೆ ಅತೀ ವಿಶ್ವಾಸ ಇದ್ದೇ ಇರುತ್ತೆ. ಆದರೆ ಸುಗ್ರೀವಾದಿಗಳಿಗೆ ಹಾಗಿಲ್ಲ. ಆಗ ಇದನ್ನು ನೀನು ಈ ರೀತಿಯ ಮಾಡಬೇಕು ಅಂತ ರಾಮನಲ್ಲಿ ಕೇಳ್ಕೊಳ್ತಾನೆ. ಅವಾಗ ಹೇಳ್ತಾನೆ, ಜೇತುಂ ಚತುರ್ಗುಣ ಬಲೋ ಹಿ ಪುಮಾನ್ ಪ್ರಭು ಸ್ಯಾಧಂತುಂ ಶತಾಧಿಕ ಬಲೋತಿ ಬಲಂ ಸುಶಕ್ತಃ ತಸ್ಮಾದಿಮಾನ್ ಹರಿಹಯಾತ್ಮಜ ಬಾಹ್ಫಲೋಪ್ಯ ಪತ್ರಾನ್ ವಿಭಿದ್ಯ ಮಮ ಸಂಶಯ ಮಾಶುಭಿಂದಿ. ಸ್ವಾಮಿ, ನನಗೆ ಸಂಶಯ ಪರಿಹಾರ ಆಗಬೇಕು. ಜಗತ್ತಿನಲ್ಲಿ, ಪ್ರಪಂಚದಲ್ಲಿ ಜೇತುಂ ಚತುರ್ಗುಣ ಬಲೋ ಹಿ ಪುಮಾನ್ ಪ್ರಭು ಸ್ಯಾತ್. ಇಬ್ಬರಿಗೆ ಜಗಳ ಆಗತ್ತೆ ಅಂತಾದರೆ, ಆಪೋಸಿಟ್ ವ್ಯಕ್ತಿಗಳನ್ನ ನಾವು ಗೆಲ್ಲಬೇಕು ಅಂತಾದರೆ, ಒಬ್ಬನನ್ನ ಬಲಿಷ್ಠನಾದ ಶತ್ರುವನ್ನು ನಾವು ಗೆಲ್ಲಬೇಕು ಅಂತಾದರೆ ಅವನಿಗಿಂತ 4 ಪಟ್ಟು ಬಲ ನಮ್ಮಲ್ಲಿರಬೇಕು. ನಾನು ಒಬ್ಬರ ಜೊತೆ ಜಗಳ ಆಡ್ತೀನಿ ಅಂತಾದರೆ ಅವನಿಗಿಂತ 4 ಪಟ್ಟು ಬಲ ನನ್ನಲ್ಲಿ ಅಧಿಕವಾಗಿರಬೇಕು. ಜೇತುಂ ಚತುರ್ಗುಣ ಬಲತೋ ಹಿ ಪುಮಾನ್ ಪ್ರಭು ಸ್ಯಾತ್. ಒಬ್ಬರನ್ನು ಗೆಲ್ಲಬೇಕು ಅಂತಾದರೆ ಅವನಲ್ಲಿ ಇರತಕ್ಕಂತಹ ಶಕ್ತಿಗಿಂತ 4 ಪಟ್ಟು ನಮ್ಮಲ್ಲಿ ಶಕ್ತಿ ಅಧಿಕವಾಗಿರಬೇಕು, ಮೊದಲನೇದು.
ಅದೇ ಒಬ್ಬನನ್ನು ಕೊಲ್ಲಬೇಕು ಅಂತಾದರೆ ಹಂತುಂ ಶತಾಧಿಕ ಬಲವತಿ ಬಲಂ ಸುಶಕ್ತ. ಯಾರನ್ನು ನಾವು ಕೊಲ್ಲಬೇಕು ಅಂತ ತಿಳ್ಕೊಳ್ತೀವೋ ಅವನಕ್ಕಿಂತ 100 ಪಟ್ಟು ಬಲ ನಮ್ಮಲ್ಲಿ ಅಧಿಕವಾಗಿರಬೇಕು ಅಂತಂದಾಗ ಮಾತ್ರ ಅವನು ಗೆಲ್ಲಿಕ್ಕೆ ಸಾಧ್ಯವಾಗಿರುತ್ತೆ. ಇದು ಸಾಮಾನ್ಯವಾದಂತಹ ನಿಯಮ. ತಸ್ಮಾತ್ ಸ್ವಾಮಿ, ಆದ್ದರಿಂದ ಇಮಾನ್ ಹರಿಹಯಾತ್ಮಜ ಬಾಹ್ವಲೋಪ್ಯ ಪತ್ರಾನ್, ಆದ್ದರಿಂದ ಸ್ವಾಮಿ ಇಂದ್ರನ ಪುತ್ರನಾದ ಹರಿಹಯ ಅಂತಂದ್ರೆ ಇಂದ್ರ, ಆ ಇಂದ್ರನ ಪುತ್ರನಾದ ತಸ್ಯಾತ್ಮಜ ವಾಲಿ, ಆ ವಾಲಿಯನ್ನ ನೀನು ಕೊಲ್ಲಬೇಕು ಅಂತಾದರೆ ವಾಲಿಯ ತೋಳುಗಳಿಂದ ಏನಾಗತ್ತೆ ನೋಡಿ. ತಸ್ಮಾತ್ ಇಮಾನ್ ಹರಿಹಯಾತ್ಮಜ ಬಾಹ್ವಲೋಪ್ಯ ಪತ್ರಾನ್, ಆ ಹರಿಹಯ ಇಂದ್ರನ ಮಗ ಇಂದ್ರನಾದ ವಾಲಿಯಿಂದ ಅವನ ಕೈನಾದ ವಾಲಿಯ ಕೈಯಿಂದ ಆ ಯಾವ ತಾಳ ವೃಕ್ಷದ ಪತ್ರವನ್ನ ಕಿತ್ತಲಿಕ್ಕೂ ಆಗಿಲ್ಲ ಅಂತಹ ಪತ್ರವನ್ನ, ಆ ತಾಳ ವೃಕ್ಷವನ್ನ ಇನ್ನು ವಿಭಿಂದ್ಯ ನೀನು ಛೇದನ ಮಾಡಬೇಕು. ಯಾಕೆ ಇದನ್ನ ಯಾಕೆ ಹೇಳ್ತಾ ಇದ್ದಾರೆ ಅಂತಂದ್ರೆ ನೋಡ್ರಿ, ನಾವು ಗಮನಿಸಬೇಕು. ಅಂದ್ರೆ ಈ ತಾಳ ವೃಕ್ಷಗಳನ್ನ ಒಂದು ಬಾಣದಿಂದ ನೀನು ಬೀಳಿಸು ಅಂತ ಹೇಳಲಿಕ್ಕೆ ಕಾರಣ ಏನು ಅಂತಲ್ಲಿ ಶ್ರೀಮದಾಚಾರ್ಯ ಕೊಡ್ತಾರೆ. ರಾಮಾಯಣದಲ್ಲಿ ಇದೆ. ನೀನು ರಾಮಚಂದ್ರ ದೇವರಿಗೆ ಇವನು ಏನು ಹೇಳಬೇಕಾಯಿತು? ವಾಲಿಗೆ ಒಂದು ಪತ್ರವನ್ನು ಕಿತ್ತಲಿಕ್ಕೆ ಆಗಲಿಲ್ಲ, ನೀವು ಒಂದು ಪತ್ರ ಬೇಡ, ಒಂದು 10 ಪತ್ರವನ್ನ ಕಿತ್ತಿ ಕೊಡಪ್ಪ, ನಿನ್ನ ಬಲ ಜಾಸ್ತಿ ಇದೆ ಅಂತ ಒಪ್ಕೊಳ್ತೇನೆ ಅಂತ ಹೇಳ್ಬೋದಾಗಿತ್ತು. ಆದರೆ ಇವನು ಹೇಳೋದು ಹೇಗೆ? ನೀನು ಒಬ್ಬನನ್ನ ಗೆಲ್ಲಬೇಕು ಅಂತಾದರೆ ಅವನಕ್ಕಿಂತ 4 ಪಟ್ಟು ಗುಣಗಳಿರಬೇಕು, ಬಲ ಜಾಸ್ತಿ ಇರಬೇಕು. ಒಬ್ಬನ ಕೊಲ್ಲಬೇಕು ಅಂತಾದರೆ ಅವನಕ್ಕಿಂತ 100 ಪಟ್ಟು ಬಲ ಜಾಸ್ತಿ ಇರಬೇಕು ಅಂತ ಹೇಳ್ತಾರೆ. ಹಾಗಿರುವಾಗ ವಾಲಿಗೆ ಯಾವ ವೃಕ್ಷದ ಎಲೆಯನ್ನು ಕಿತ್ತಲಿಕ್ಕಾಗಿಲ್ಲ, ನೀನು ಆ ವೃಕ್ಷದ ಎಲೆಯನ್ನು ಕಿತ್ತೋದಲ್ಲ, ಆ 7 ವೃಕ್ಷವನ್ನ ನೀನು ನಿನ್ನ ಒಂದು ಬಾಣದಿಂದಾಗಿ ಹೊಡೆದಾಗ ನಿನ್ನ ಬಲವನ್ನ ನಾನು ನಂಬುತ್ತೇನೆ ಅಂತ ಆವಾಗ ನೀನು ವಾಲಿಯನ್ನ ಕೊಲ್ಲಿಕ್ಕೆ ಸಮರ್ಥ. ಸಂಶಯಂ ವಾಲಿವಧ ಸಾಮರ್ಥ್ಯ ವಿಷಯೇ ವಿದ್ಯಮಾನಂ ಸಂಶಯಂ. ನನ್ನಲ್ಲಿ ಇರ್ತಕ್ಕಂತಹ ಯಾವ ವಾಲಿಯನ್ನ ನೀನು ಸಂಹಾರ ಮಾಡ್ತೀಯೋ ಇಲ್ಲೋ ಅನ್ನುವಂತಹ ಸಂಶಯ ನನಗೆ ಪರಿಹಾರವಾಗತ್ತೆ ಯಾವಾಗ ನಿನ್ನ ಒಂದು ಬಾಣದಿಂದಾಗಿ ನೀನು ಆ 7 ವೃಕ್ಷಗಳನ್ನ ನೀನು ಛೇದನ ಮಾಡಿದಾಗ ಅಂತ ಹೇಳ್ತಾನೆ. ಆಗ ಶ್ರುತ್ವಾಸ್ಯ ವಾಕ್ಯಮವಮೃಶ್ಯದಿತೆ ಸುತಾಂಸ್ತಾನ್ ಧಾತುರ್ವರಾತ್ ಅಖಿಲ ಪುಂಭಿರಭಿದ್ಯ ರೂಪಾನ್ ಬ್ರಹ್ಮತ್ವಮಾಪ್ತುಮಚಲಂ ತಪಸಿ ಪ್ರವೃತ್ತಾನ್ ಏಕೇಶು ನ ಸಪದಿತಾನ್ ಪ್ರಭಿಭೇದ ರಾಮಃ. ರಾಮಸ್ಯ ಸುಗ್ರೀವನ ಮಾತನ್ನ ಕೇಳಿದಾಕ್ಷಣ, ಶುತ್ವಾಸ್ಯ ಸುಗ್ರೀವನ ಮಾತನ್ನ ಕೇಳಿದಾಕ್ಷಣ, ಧಾತುರ್ವರಾತ್ ಅಖಿಲ ಪುಂಭವಿ ಸರ್ವ ಪುರುಷೈರಭೇದ್ಯಂ. ಆ ಮರಗಳು ಬ್ರಹ್ಮನ ನೋಡಿ, ಬ್ರಹ್ಮದೇವರ ವರದಿಂದಾಗಿ ತಾನು ಏನಾಗಿದೆ ಅಂತಂದ್ರೆ ಅಂದರೆ ಶುತ್ವಾಸ್ಯ ಮಾಕಿರದೆ ಸುತಾನ್ ತಾನ್ ಧಾತುರ್ವರಾತ್ ಅಖಿಲ ಪುಂಭಿರಭೇದ್ಯ ರೂಪಾನ್. ಧಾತುರ್ವರಾತ್ ಬ್ರಹ್ಮದೇವರ ವರದಿಂದಾಗಿ ಸರ್ವಪುರುಷೈ ಅಭೇದ್ಯಂ ರೂಪಂ, ಎಲ್ಲ ಪುರುಷರಿಂದಲೂ ಕೂಡ ನಾನು ಅಭೇದ್ಯ ಸ್ವರೂಪನಾಗಬೇಕು ಅಂತಂದರೆ ಬ್ರಹ್ಮದೇವರ ಪದವಿ ಬೇಕು ಅಂತ. ಪುಂಭಿರಭೇದ್ಯ ರೂಪಾನ್ ಬ್ರಹ್ಮತ್ವಮಾಪ್ತುಮಚಲಂ, ಬ್ರಹ್ಮದೇವರ ವರವನ್ನ ಪಡೆಯುವ ಮೂಲಕವಾಗಿ, ಅಂದರೆ ಆ 7 ವೃಕ್ಷದಲ್ಲಿ ಇರ್ತಕ್ಕಂತಹ ಯಾವ ರಾಕ್ಷಸರು ಇದ್ದಾರೆ ಅವರು ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡ್ತಾರೆ. ತಪಸ್ಸು ಮಾಡಿ ಮುಂದೆ ಏನು ಅಂತಂದ್ರೆ ಅವರು ಬ್ರಹ್ಮದೇವರ ಪದವಿಯನ್ನು ಹೊಂದಬೇಕು ಅಂತ ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡಿ ಅವ್ರ ಬುಡಕ್ಕೇನೆ ಬಂತು. ಈಗ ಬ್ರಹ್ಮತ್ವಮಾಪ್ತುಮಚಲಂ ತಪಸಿ ಪ್ರವೃತ್ತಾನ್, ಬ್ರಹ್ಮ ಪದವಿಯನ್ನ ಪಡೆಯೋದಕ್ಕೋಸ್ಕರವಾಗಿ ತಾನು ತಪಸ್ಸನ್ನ ಮಾಡಬೇಕು ಅಂತ ಆ ರಾಕ್ಷಸರು ಹೊರಡುತ್ತಾರೆ. ರಾಕ್ಷಸರು ವಿಚಾರ ಮಾಡ್ತಾರೆ, ತಪಸ್ಸು ಮಾಡಬೇಕು ಅಂತಾದರೆ ಎಲ್ಲೋ ಹೊರ ಕೂತ್ಕೊಂಡು ತಪಸ್ಸು ಮಾಡಿದ್ರೆ ಹೊಟ್ಟೆ ಕಿಚ್ಚಿನಿಂದ ತಪಸ್ಸನ್ನು ಭಂಗ ಮಾಡಲಿಕ್ಕೆ ಬೇರೆಯವರೆಲ್ಲರೂ ಕೂಡ ಬರಲಿಕ್ಕೆ ಸಾಧ್ಯತೆ ಇದೆ. ಹೀಗಾಗಿ ನಾವು ಒಂದು ವೃಕ್ಷದ ರೂಪದಲ್ಲಿ ಅಥವಾ ವೃಕ್ಷದಲ್ಲಿ ಪ್ರವೇಶ ಮಾಡಿ ತಪಸ್ಸನ್ನು ಮಾಡೋಣ ಅಂಥೇಳಿ ಈ 7 ತಾಳ ವೃಕ್ಷಗಳಲ್ಲಿ ಒಬ್ಬೊಬ್ಬ ಅಸುರ ಒಂದೊಂದು ವೃಕ್ಷದಲ್ಲಿ ಪ್ರವೇಶ ಮಾಡ್ತಾನೆ. ಪ್ರವೇಶ ಮಾಡಿ ತಾನು ತಪಸ್ಸು ಮಾಡುವುದರಲ್ಲಿ ಪ್ರವೃತ್ತರಾದಂತಹ ದೈತ್ಯರು ಅನ್ನುವಂತಹ ವಿಚಾರವನ್ನ ರಾಮಚಂದ್ರ ದೇವರು ತಿಳಿದು ಬರುತ್ತೆ ನೋಡಿ. ಬ್ರಹ್ಮತ್ವಮಾಪ್ತುಮಚಲಂ ತಪಸಿ ಪ್ರವೃತ್ತಾನ್ ಏಕೇಶುನ ಸಪದಿತಾನ್ ಪ್ರಭಿಭೇದ ರಾಮಃ.
ರಾಮದೇವರಿಗೆ ಇಷ್ಟೆಲ್ಲ ವಿಚಾರ ತಿಳಿದು ಒಂದು ವೃಕ್ಷವನ್ನು ನೋಡಿದಾಕ್ಷಣ ಈ ವೃಕ್ಷದಲ್ಲಿ ಈ ಒಂದು ಎಲೆಯನ್ನು ಕೂಡ ಆ ವಾಲಿಗೆ ಅಲಗಾಡಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಆದರೆ ಸಾಮಾನ್ಯ ವೃಕ್ಷವಲ್ಲ, ಆ ವೃಕ್ಷದ ಹಿಂದಿನ ಎಲ್ಲ ಪೂರ್ವ ಕಥಾ ಎಲ್ಲವೂ ಕೂಡ ರಾಮಚಂದ್ರ ದೇವರಿಗೆ ತಿಳಿದು ಬರುತ್ತೆ. ತಿಳಿದು ಬಂದು ತಾನು ಕೂಡಲೇ ಒಂದೇ ಒಂದು ಬಾಣದಿಂದಾಗಿ ತಾನು ಏಕೇಶುನ ಸಪದಿ ತಾನ್ ಪ್ರಭಿಭೇದ ರಾಮ, ಒಂದೇ ಒಂದು ಬಾಣದಿಂದಾಗಿ ರಾಮಚಂದ್ರ ದೇವರು ಎಲ್ಲ ತಾಳವೃಕ್ಷಗಳನ್ನು ಭೇದನ ಮಾಡ್ತಾನೆ. ಬ್ರಹ್ಮದೇವರ ವರವನ್ನು ಪಡೆದು ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡಿ ಬ್ರಹ್ಮದೇವರ ಪದವಿಯನ್ನು ಅಪೇಕ್ಷೆಪಟ್ಟು ಆ ಪ್ರಯತ್ನ ಮಾಡುವಂತಹ ದೈತ್ಯರ ಸ್ವಭಾವವಿರತಕ್ಕಂಥ ಅವರು ಏನು ಮಾಡ್ತಾರೆ, ದೇವತಾ ಕಾರ್ಯ, ಅವರನ್ನು ನಿಗ್ರಹ ಮಾಡಬೇಕು ಅಂತ ಅನ್ನೋದೇ ದೇವತಾ ಕಾರ್ಯ. ಹೀಗಾಗಿ ಭಗವಂತ ತಿಳಿದಿರತಕ್ಕಂಥವನು ತಾನು ನಿಜ ರೂಪದಿಂದ ತಪಸ್ಸು ಮಾಡಿದ ತೊಂದರೆ ಆಗತ್ತೆ ಅಂತೇಳಿ ವೃಕ್ಷದ ರೂಪದಲ್ಲಿ ಹೋಗಿ ತಪಸ್ಸು ಮಾಡಿದ ಅನ್ನುವಂತಹ ವಿಚಾರ. ಅಂದರೆ ಇಲ್ಲಿ ದೈತ್ಯರಿಂದಲೂ ಕೂಡ ನಾವು ತಿಳಿದುಕೊಳ್ಳಬೇಕಾಗಿದ್ದು, ಒಂದು ಸಾಧನೆ ಮಾಡಬೇಕು ಅಂತಾದರೆ ನಾವು ಜನರ ಮಧ್ಯದಲ್ಲಿ ಇದ್ದರೆ ಸಾಧನೆ ಆಗೋದಿಲ್ಲ. ಯಾವುದೇ ಒಂದು ಜಪವನ್ನಾಗಲಿ ಪಾರಾಯಣವನ್ನಾಗಲಿ ನೀವು ಮಾಡುವಂತಹ ದೇವರ ಪೂಜೆ ಆಗಲಿ ನಾವು ಮಾಡುವಂಥ ಯಾವುದೇ ಒಂದು ಸತ್ಕರ್ಮವಾಗಲಿ ಅದು 1 ಗಂಟೆ ಆಗಿರ್ಬೋದು 2 ಗಂಟೆ ಆಗಿರ್ಬೋದು, ಜನರ ಹೆಂಡತಿಯ ಮಕ್ಕಳ ಸಂಸಾರದ ಮಧ್ಯದಲ್ಲಿ ಕುಳಿತು ನಾನು ಮಾಡ್ತೀನಿ ಅಂತಂದರೆ ಅದೆಲ್ಲವೂ ಕೂಡ ಸುಮ್ಮನೆ ಮಾಡಿದ ಲೆಕ್ಕವೇ ಹೊರತಾಗಿ ಅಲ್ಲಿ ನೈಜಿಕವಾದಂತಹ ಏಕಾಗ್ರತೆ ಇರೋದಿಲ್ಲ. ದೈತ್ಯರು ಇಂತಹ ದುಷ್ಟರೇ ಆದ್ರೂ ತಪಸ್ಸು ಮಾಡಬೇಕು ಅಂತ ಬಂತು ಅಂತಾದರೆ ನಾವು ಒಂದು ಜಡವಾದಂತಹ ರೂಪದಲ್ಲಿ ಹೋಗಿ ಕುಳಿತರೆ ಅಲ್ಲಿ ಯಾವ ತೊಂದರೆ ಇರೋದಿಲ್ಲ ಅಂತೇಳಿ ವಿಚಾರ ಮಾಡಿ ಅವರು ಹೋಗ್ತಾರೆ. ನಾವು ಕೆಲವೊಂದು ವಿಚಾರಗಳು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಬೇಕಾಗತ್ತೆ. ನಾವೇ ಆಗಲಿ ಮನೆಯಲ್ಲಿ ಸಂಧ್ಯಾವಂದನೆ ಜಪವನ್ನು ಪಾರಾಯಣವನ್ನು ದೇವರ ಪೂಜೆಯನ್ನು ಮಾಡಬೇಕು ಅಂತಾರೆ, ಕನಿಷ್ಠ ದೇವರ ಮನೆಯ ಬಾಗಿಲನ್ನು ಹಾಕಿಕೊಂಡು ಏಕಾಗ್ರತೆಯಲ್ಲಿ ಆ 1-2 ಗಂಟೆಗಳ ಕಾಲ ನೀವು ಮತ್ತು ದೇವರು ಇವರಿಬ್ಬರ ಒಂದು ಸನ್ನಿಧಾನ ಮಾತ್ರ, ನಿಮ್ಮೆದುರಿಗೆ ದೇವರ ಸನ್ನಿಧಾನ ಮಾತ್ರ ಇರಬೇಕೇ ಹೊರತು ಸಾಂಸಾರಿಕವಾದ ಜನರ ಆ ಒಂದು ಪರಿಸರದ ಮಧ್ಯದಲ್ಲಿ ನೀವು ದೇವತಾ ಕಾರ್ಯವನ್ನು ಮಾಡಿ ನಾನು ದೇವರನ್ನು ಉಳಿಸಿಕೊಂಡು ನಾನು ಪುಣ್ಯವನ್ನು ಸಂಪಾದನೆ ಮಾಡ್ತೇನೆ ಅಂತ ಅನ್ನೋದು ಬಹಳ ದುರ್ಲಭವಾದಂತಹ ಕಾರ್ಯ. ಹೀಗಾಗಿ ಆದಷ್ಟು ನಾವೆಲ್ಲರೂ ಕೂಡ ಏಕಾಗ್ರತೆಯಿಂದ ದೇವರ ಆರಾಧನೆ ಸ್ತೋತ್ರ ಪಾರಾಯಣ ಜಪ ತಪ ಎಲ್ಲವನ್ನು ಕೂಡ ಮಾಡಬೇಕು ಅಂತನ್ನೋದು ಅಲ್ಲಲ್ಲಿ ನಾವು ತಿಳಿದುಕೊಳ್ಳುವಂತಹ ವಿಚಾರ. ಇಷ್ಟಾಯಿತು. ಆ ರಾಮದೇವರ ಬಾಣದಿಂದಾಗಿ ಆ ಎಲ್ಲ ಸಪ್ತತಾಳ ವೃಕ್ಷ ಎಲ್ಲವೂ ಕೂಡ ಛೇದನವಾಯಿತು. ಸಂಧಾಯ ಕಾರ್ಮುಖವರೇ ನಿಶಿತೇತು ಬಾಣೇಥಾಕೃಷ್ಯ ದಕ್ಷಿಣ ಭುಜೇನ ತದಾ ಪ್ರಮುಕ್ತೆ ರಾಮೇನ ಸತ್ವರಮನಂತ ಬಲೇನ ಸರ್ವೇ ಚೂರ್ಣೀಕೃತ ಸಪತಿತೆ ತರವೋರವೇನ. ಆಗ ಅನಂತ ಬಲವುಳ್ಳ ಸಂಧಾಯ ಕಾರ್ಮುಖವರೇ ನಿಶಿತೇತು ಬಾಣೆ, ಅಲ್ಲಿ ತಾಳಛೇದನ ಸಮಯದಲ್ಲಿ ಅನಂತ ಬಲೇನ ರಾಮೇನ ಕಾರ್ಮುಕವರೆ ಉಪೋತ್ತಮೆ ಬಾಣಂ ಸಂಧಾಯ ಸಂಯೋಜ್ಯ, ಅಂದರೆ ಅನಂತ ಬಲವುಳ್ಳಂತಹ ಶ್ರೀರಾಮಚಂದ್ರ ದೇವರು ತನ್ನ ಉತ್ತಮವಾದಂತಹ ಧನುಸ್ಸಿನಿಂದಾಗಿ ಬಾಣವನ್ನು ಬಲಗೈಯಿಂದ ಕೂಡ ಧಟ್ ಅಂತ ಶಬ್ದವಾಗತ್ತೆ. ಚೂರ್ಣೀಕೃತ ಸಪತಿತೆ ತರವೋರವೇನ, ರವೇನ ಅಂತಂದ್ರೆ ಶಬ್ದೇನ ಚೂರ್ಣೀಕೃತ, ಪಟ್ ಅಂತ ಒಂದು ಕಟ್ಟಿಗೆಯನ್ನು ಕೋಲನ್ನು ಮುರಿಯುವಾಗ ಒಂದು ಶಬ್ದ ಬರುತ್ತೆ. ಹಾಗಿರುವಾಗ ರಾಮದೇವರ ಭಾರೀ ವೇಗವಾದಂತಹ ತರವಹ ಸಪ್ತತಾಳ ವೃಕ್ಷಾಹ ಅಂತ ಹೇಳ್ತಾರೆ. ಸರ್ವೇ ತರವಹ ಅಂತಂದರೆ ಆ ಎಲ್ಲ ತಾಳವೃಕ್ಷಗಳು ಎಲ್ಲವೂ ಕೂಡ ರವೇನ ಅಂತಂದ್ರೆ ಶಬ್ದ. ಆ ರಾಮದೇವರು ಪ್ರಯೋಗ ಮಾಡಿರ್ತಕ್ಕಂತಹ ಬಾಣದ ವೇಗ, ಆ ಪ್ರಯೋಗ, ಅದು ಭೇದಿಸಿರ್ತಕ್ಕಂತಹ ರೀತಿ ಎಲ್ಲವೂ ಕೂಡ ಸೇರಿದಾಗ ಆ 7 ತಾಳವೃಕ್ಷಗಳ ಶಬ್ದ ಅಷ್ಟು ಜೋರಾದಂತಹ ಶಬ್ದಗಳಾಗಿತ್ತು. ತಾತಾಳ ಸಪ್ತಕ ಮಥಾತ್ರ ಚಯೇತ್ವಬದ್ಧ್ಯಾ ನಾಮ್ನಾಸುರ ಕುಮುದಿನೋಬ್ಜ ವಾಕ್ಯ ರಕ್ಷಾ ಸರ್ವಾಂಶ್ಚ ತಾನದಹದಾಶು ಶರಸ್ಸ ಏಕಃ. ಹಿಂದೆ ದುಂದುಬಿಯ ದೇಹ ಹೋಗಿ ಯಾವ ರೀತಿಯಾಗಿ ರಸಾತಳದಲ್ಲಿರ್ತಕ್ಕಂತಹ ಎಲ್ಲ ರಾಕ್ಷಸರನ್ನ ಸಂಹಾರ ಮಾಡಿದೆಯೋ ಹಾಗೆ ಈ ರಾಮಚಂದ್ರ ದೇವರು ತಾವು ಪ್ರಯೋಗ ಮಾಡಿರ್ತಕ್ಕಂತಹ ಆ ಬಾಣದ ವೇಗದಿಂದಾಗಿ ಛೇದನೆ ಆಗಿರ್ತಕ್ಕಂತಹ ಯಾವ 7 ವೃಕ್ಷಗಳಿದೆ ಅದು ಎಲ್ಲವೂ ಕೂಡ ಭಿತ್ವ ಛೇದನ ಆಗಿ ಮುಂದೆ ಎಲ್ಲಿ ಹೋಯ್ತು ಅಂತಂದ್ರೆ ಸಗಿರಿಕುಂ ಪಾತಾಳ ಸಪ್ತಕ ಮಥಾತ್ರ ಚೇತ್ವಬದ್ಧ್ಯಾಹ. ರಾಮದೇವರ ಆ ಬಾಣದ ವೇಗದಿಂದಾಗಿ ಪೆಟ್ಟು ತಿಂದಂತಹ ಪುಡಿಪುಡಿಯಾದಂತಹ ಭೇದಿಸಿಕೊಂಡಂತಹ ಆ ಯಾವ ವೃಕ್ಷಗಳಿದೆ ಆ ಎಲ್ಲ ಮರಗಳು ಕೂಡ ತಾವು ಮುಂದೆ ಎಲ್ಲಿ ಹೋಯಿತು ಅಂತಂದರೆ ಹೋಗಿ ತಾಳವೃಕ್ಷಗಳು ಮಾತ್ರವಲ್ಲ
ಅಷ್ಟೇ ಅಲ್ಲ, ಅಲ್ಲಿ ಆ ಪರ್ವತಗಳಿಂದ ಕೂಡಿರ್ತಕ್ಕಂತಹ ಭೂಮಿ ಮತ್ತು ಸಪ್ತ ಪಾತಾಳಗಳೆಲ್ಲವನ್ನೂ ಕೂಡ ಭೇದಿಸಿ ಆ ಪಾತಾಳದಲ್ಲಿ ಇರ್ತಕ್ಕಂತಹ ಬ್ರಹ್ಮದೇವರಿಂದ ರಕ್ಷಿತರಾದಂತಹ ಯಾವ ಕುಮುದಿ ಎಂಬಂತಹ ರಾಕ್ಷಸರ ಗಣ, ಆ ರಾಕ್ಷಸರ ಗಣವನ್ನ ಸಂಹಾರ ಮಾಡಿ ಮತ್ತೆ ಆ ಬಾಣ ರಾಮದೇವರ ಕೈಗೆ ಬಂತು ಅಂತೆ. ನೋಡ್ರಿ, ಇನ್ನಿಷ್ಟೇನು ದೇವರ ಪರೀಕ್ಷೆಯನ್ನು ಮಾಡ್ಲಿಕ್ಕೆ ಸಾಧ್ಯ? ಸುಗ್ರೀವ ಹೇಳಿದ್ದೇನು? ಆ ತಾಳ ವೃಕ್ಷವನ್ನು ಒಂದು ಬಾಣದಿಂದ ಭೇದನ ಮಾಡು. ಆ ಬಾಣ ಏನು ಮಾಡಿದೆ ಗೊತ್ತಾ? ಆ 7 ವೃಕ್ಷಗಳನ್ನ ಭೇದನ ಮಾಡೋದಷ್ಟೇ ಅಲ್ಲ ರೀ, ಆ 7 ವೃಕ್ಷ ದಾಟಿ ಹೋಗುವ ವೇಗದಲ್ಲಿ ಯಾವ ಪರ್ವತಗಳಿತ್ತೆ ಅದನ್ನೆಲ್ಲ ಭೇದನ ಮಾಡಿದೆ. ಅದು ಎಲ್ಲವನ್ನೂ ಕೂಡ ಭೇದನ ಮಾಡಿ ಇನ್ನೇನೋ ಭೇದನ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ಡೈರೆಕ್ಟ್ ಆಗಿ ಪಾತಾಳಕ್ಕೆ ಹೋಗಿದೆ. ಪಾತಾಳಕ್ಕೆ ಹೋಗಿ ಅಲ್ಲಿ ಕುಮುದ ಎಂಬಂತಹ ಯಾವ ದೈತ್ಯರ ಗಣ, ಆ ದೈತ್ಯರ ಗಣದಿಂದಾಗಿ ಅವ್ರು ಯಾರು ಅಂತಂದ್ರೆ ಬ್ರಹ್ಮದೇವರ ಅಬ್ಜಜ ವಾಕ್ಯ ರಕ್ಷಾಹ, ಬ್ರಹ್ಮದೇವರದಿಂದಾಗಿ ಅಬದ್ಧತ್ವ ವರವನ್ನ ಪಡೆದಿರ್ತಕ್ಕಂತಹ ಯಾವ ಆ ಕುಮುದ ಎಂಬಂತಹ ಯಾವ ರಾಕ್ಷಸರಿದ್ದಾರೆ ಅವರನ್ನ ಕೊಂದು ಆ ಬಾಣ ಏನಾಗಿದೆ ಎಲ್ಲರನ್ನ ಬೂದಿ ಮಾಡಿದೆ ಎನ್ನುವಂತಹ ವಿಚಾರವನ್ನು ಹೇಳ್ತಾರೆ. ಅಂದ್ರೆ ಇಲ್ಲಿ ರಾಮದೇವರ ಪರಾಕ್ರಮ ಒಂದು ಕಡೆ ಇರಲಿ, ರಾಮದೇವರು ಪ್ರಯೋಗ ಮಾಡುವಂತಹ ಆ ಬಾಣದ ಪರಾಕ್ರಮ ಹೇಗಿದೆ ತಿಳ್ಕೊಳ್ಬೇಕು. ರಾಮದೇವರು ಭಗವಂತ ಸರ್ವೋತ್ತಮ, ಅವನಲ್ಲಿ ಯಾವ ದೋಷಗಳಿಲ್ಲ, ಗುಣಪರಿಪೂರ್ಣ, ಅವೆಲ್ಲ ಸತ್ಯ. ಆದರೆ ಆ ಜಡವಾದ ಬಾಣಕ್ಕೆ ಎಷ್ಟು ಶಕ್ತಿ ಅಂತಂದರೆ ರಾಮದೇವರ ಕೈಯಲ್ಲಿ ಜಡವಾದ ಪದಾರ್ಥವೂ ಸರ್ವಜ್ಞವಾಗತ್ತೆ. ರಾಮದೇವರ ಕೈ ಸ್ಪರ್ಶವಾಯಿತು ಅಂತಾದರೆ ಆ ಹುಲ್ಲು ಕಡ್ಡಿಯೆಲ್ಲ ಎಲ್ಲವೂ ಕೂಡ ಭಾರೀ ಸರ್ವಜ್ಞವಾಗತ್ತೆ, ಭಾರೀ ಅದರಲ್ಲಿ ಬುದ್ಧಿ ಪ್ರಚೋದನೆ ಇರುತ್ತೆ. ಅಷ್ಟೊಂದು ಕರ್ತೃತ್ವ ಶಕ್ತಿ ಜಡವಾದ ಪದಾರ್ಥದಲ್ಲಿ ಬರುತ್ತೆ ಅಂತಲಿಕ್ಕೆ ಈ ರಾಮದೇವರ ಬಾಣ ಪ್ರಯೋಗ ಒಂದು ನಿದರ್ಶನ. ಆ ಬಾಣಕ್ಕೆ ಗೊತ್ತಾ ಪಾತಾಳದಲ್ಲಿ ರಾಕ್ಷಸರಿದ್ದಾರೆ ಅಂತಂದ್ರೆ ಗೊತ್ತಾಗಿದೆ. ರಾಮದೇವರು ಪ್ರಯೋಗ ಮಾಡಿದಾಗ ಬಾಣಕ್ಕೆ ಗೊತ್ತಾ ಪಾತಾಳದಲ್ಲಿ ಬ್ರಹ್ಮದೇವರ ವರದಿಂದಾಗಿ ಕುಮುದರ ರಾಕ್ಷಸರಿದ್ದಾರೆ ಅಂತ ಅವಕ್ಕೇನು ಗೊತ್ತಿದೆ? ನಾವು ಬಾಣ ಬಿಟ್ಟರೆ ಆ ಬಾಣಕ್ಕೆ ಏನು ಗೊತ್ತಾಗೋದಿಲ್ಲ. ದೇವರು ಬಿಟ್ಟ ಬಾಣಕ್ಕೆ ಅದೂ ಕೂಡ ಒಂದು ರೀತಿಯಾಗಿ ಭಗವಂತನ ಅನುಗ್ರಹಕ್ಕೆ ಪಾತ್ರ ಅಂತಹ ಭಗವಂತನ ಆಯುಧ, ಅದಕ್ಕೂ ಕೂಡ ಅಷ್ಟೊಂದು ಶಕ್ತಿ ಇದೆ ಅಂತ ಅನ್ನೋದರಲ್ಲಿ ನಾವು ಹೇಳೋದ್ರಲ್ಲಿ ಯಾವ ತರಹದ ಸಂಶಯವಿಲ್ಲ. ಅಂದರೆ ಸಂಗ್ರಹ ರಾಮಾಯಣದಲ್ಲಿ ಹೇಳ್ತಾರೆ, ಪದ್ಮಾಃ ಪತೆ ಪಾಣಿಪದ್ಮಂ ಸಹಸಾ ಹಂಸರೂಪವಾನ್ ಪ್ರಯಾತ್ ವಾಯುಮಯೋಪಾನಂ ಏವಂ ಕೃತ ಪರಾಕ್ರಮ. ಯಾಕೆ ಹೇಗೆ ಅಂತಂದರೆ ಆ ಬಾಣದಲ್ಲಿ ವಾಯುದೇವರ ರೂಪ ಇತ್ತು ಅಂತ ಹೇಳ್ತಾರೆ. ವಾಯುದೇವರ ರೂಪ ಇರ್ತಕ್ಕಂತಹ ಅರ್ಥಾತ್ ವಾಯುದೇವರ ಶಕ್ತಿ ಇರ್ತಕ್ಕಂತಹ ರಾಮದೇವರು ಒಂದು ಭಾರೀ ಕೆಲಸವನ್ನು ಮಾಡ್ತಾರೆ ಅಂತ ಫಸ್ಟ್ ಪ್ರಿಯಾರಿಟಿ ವಾಯುದೇವರು. ನಾವೆಲ್ಲ ಒಂದು ಕೆಲಸವನ್ನು ಮಾಡಬೇಕು, ನಮ್ಮ ಆಪ್ತರ ಮೂಲಕವಾಗಿ ಮೊದಲಿಗೆ ಮೂವ್ ಮಾಡ್ತೇವೆ. ಅವರು ರಜೆ ಹಾಕಿದ್ರು ಅಂತಾದರೆ 2ನೇ ಆಪ್ತರು, ಇಲ್ಲ ಅಂತಾರೆ 3rd ಪರ್ಸನ್ ಹತ್ರ ಹೋಗ್ತೇವೆ. ಹಾಗೆ ರಾಮಚಂದ್ರ ದೇವರು ಕೂಡ ಇಂತಹ ಸತ್ಕರ್ಮವನ್ನು ಮಾಡಬೇಕು, ಭೂಭಾರ ಹರಣವನ್ನು ಮಾಡಬೇಕು ಅಂತಾದರೆ ತನ್ಮೂಲಕ ವಾಯುದೇವರ ಮೂಲಕ ವಾಯುದೇವರಿಗೆ ಹೆಚ್ಚು ಪುಣ್ಯ ಬರಲಿ ಅನ್ನೋ ಕಾರಣಕ್ಕೋಸ್ಕರವಾಗಿ ಆ ಬಾಣದಲ್ಲಿ ವಾಯು ರೂಪದಲ್ಲಿ ವಾಯುದೇವರ ಒಂದು ಸನ್ನಿಧಾನವೂ ಇತ್ತು. ಆದ ಕಾರಣ ಆ ವಾಯು ವೇಗಕ್ಕೆ ಹೋದಂತಹ ಆ ಅದನ್ನೇ ಹೇಳ್ತಾರೆ ಪ್ರಾಯಾತ್ ವಾಯುಮಯೋಬಾಣಂ, ವಾಯುಮಯವಾದಂತಹ ಆ ಯಾವ ಬಾಣ ಇದೆ ಅದು ಆ ಸಪ್ತತಾಳ ವೃಕ್ಷವನ್ನು ಛೇದನ ಮಾಡಿ ಪರ್ವತಗಳನ್ನು ಭೇದಿಸಿ ಪಾತಾಳಕ್ಕೆ ಹೋಗಿ ಬ್ರಹ್ಮದೇವರ ವರವನ್ನ ಅದು ಬಾಣ ಮೀರತ್ತೆ ಅಂತಾದರೆ ಆ ಬಾಣ ಬ್ರಹ್ಮದೇವರಿಗೆ ಉತ್ತಮ ಅಂತ ಆಗ್ಬಿಡತ್ತೆ ಅಲ್ವಾ. ಬ್ರಹ್ಮದೇವರ ಅಬದ್ಧತ್ವ ವರವನ್ನು ಪಡೆದಿರತಕ್ಕಂತಹ ರಾಕ್ಷಸರನ್ನು ಈ ಬಾಣ ಜಡವಾದ ಬಾಣ ಕೊಂದು ಹಾಕಿದೆ ಅಂತಂದರೆ ಹಾಗಾದ್ರೆ ಬ್ರಹ್ಮದೇವರು ಏನಿಲ್ಲ ಅಂತ ಆಯ್ತಲ್ಲ. ಇದನ್ನು ನಾವು ಯೋಚನೆ ಮಾಡಬೇಕಾಗತ್ತೆ. ಒಂದು ಬಾಣ ಬ್ರಹ್ಮದೇವರ ವರ ಪಡೆದಿರತಕ್ಕಂತಹ ರಾಕ್ಷಸರನ್ನು ಹೋಗಿ ಕೊಂದು ಬಂದಿದೆ ಅಂತಾದರೆ ಬ್ರಹ್ಮದೇವರು ನಿಸ್ಸತ್ವರು ಅಂತ ಆಗಬೇಕಾಗತ್ತೆ. ಹಾಗಾದರೆ ಬ್ರಹ್ಮದೇವರ ವರವನ್ನ ಮೀರುವಂತಹ ಸಮಾನ ಶಕ್ತಿ ಇರೋರು ಯಾರು? ವಾಯುದೇವರು. ಅದಕ್ಕೆ ಸಂಗ್ರಹ ರಾಮಾಯಣದಲ್ಲಿ ಹೇಳ್ತಾರೆ, ಬ್ರಹ್ಮದೇವರ ಸಮಾನ ಕಕ್ಷದ ಸಾಮರ್ಥ್ಯದ ಬಲದ ಜ್ಞಾನದ ವೀರ್ಯದಲ್ಲಿ ಸಮಾನರಾದ
ವಾಯುದೇವರ ವಾಯುಮಯವಾದ ಬಾಣ ಹೋಯಿತು. ಅಲ್ಲಿ ಆ ಎಲ್ಲ ದೈತ್ಯರನ್ನ ಕೊಂದು ಹಾಕಿದೆ. ಬ್ರಹ್ಮದೇವರ ವರವನ್ನು ಮೀರುವಂತಹ ಶಕ್ತಿ ಲಕ್ಷ್ಮೀದೇವಿ ದೇವರಿಗೆ ಇದೆ ಹೊರತು ರುದ್ರಾದಿ ದೇವತೆಗಳಿಗಿಲ್ಲ. ಬ್ರಹ್ಮದೇವರ ವರವನ್ನ ಮೀರಿಸುವಂತಹ ಸಾಮರ್ಥ್ಯ ಬ್ರಹ್ಮದೇವರ ಸಮಕಕ್ಷದಲ್ಲಿರ್ತಕ್ಕಂಥ ವಾಯುದೇವರಿಗೆ ಇದೆ, ಬಿಟ್ಟರೆ ಇನ್ಯಾರಿಗೂ ಇಲ್ಲ. ಹೀಗಾಗಿ ಆ ಬಾಣದಲ್ಲಿ ವಾಯುದೇವರ ವಿಶೇಷವಾದಂತಹ ಸನ್ನಿಧಾನ ಇತ್ತು ಎನ್ನುವಂತಹ ವಿಚಾರವನ್ನು ಸಂಗ್ರಹ ರಾಮಾಯಣದಲ್ಲಿಯೂ ಕೂಡ ಹೇಳ್ತಾ ಇದ್ದಾರೆ. ನೈತದ್ ವಿಚಿತ್ರಮಮಿತೋರು ಬಲಸ್ಯ ವಿಷ್ಣೋರ್ ಯತ್ ಪ್ರೇರಣಾತ್ ಸಪವನಸ್ಯ ಭವೇತ್ ಪ್ರವೃತ್ತಿ ಲೋಕಸ್ಯ ಸ ಪ್ರಕೃತಿಕಸ್ಯ ಸರುದ್ರಕಾರ ಕರ್ಮಾದಿಕಸ್ಯ ತದಪಿ ಮನನ್ಯ ಸಾಧ್ಯಂ ಏತತ್ ಪೂರ್ವೋಕ್ತಂ ಕರ್ಮಂ ನ ಚಿತ್ರಂ. ಓ, ಇದು ಭಾರೀ ವಿಚಿತ್ರವಾಯ್ತಲ್ಲ, ಎಂತಹ ಸಾಮರ್ಥ್ಯ ರಾಮದೇವರದು ಅಂತ ನಾವು ಗಲ್ಲದ ಮೇಲೆ ಕೈ ಇಟ್ಟುಕೊಂಡು ನೋಡುವ ಅಗತ್ಯವಿಲ್ಲ ಅಂತ ಶ್ರೀಮದಾಚಾರ್ಯ ಹೇಳ್ತಾರೆ. ರಾಮದೇವರ ಪರಾಕ್ರಮವನ್ನ ಈ ಒಂದು ತಾಳವೃಕ್ಷದ ಛೇದನ ಮೂಲಕವಾಗಿ ನಿರ್ಧಾರ ತಗೊಳ್ಳುವಂತಹ ಅವಶ್ಯಕತೆ ಇಲ್ಲ. ನ ಏತತ್ ಚಿತ್ರಂ, ದೇವರ ಲೀಲೆಯಲ್ಲಿ ಅತಿ ವಿಚಿತ್ರವಾದಂತಹ ಕರ್ಮಗಳು ನೂರಾರು ಇದೆ, ಇದು ಏನು ಭಾರಿ ವಿಚಿತ್ರವಲ್ಲ. ಹೇಳ್ತಾರೆ ಶ್ರೀಮದಾಚಾರ್ಯರು, ನೈತತ್ ವಿಚಿತ್ರಂ ಅಮಿತೋರು ಬಲಸ್ಯ ವಿಷ್ಣೋಹೋ. ಅಮಿತ ಪರಾಕ್ರಮಿಯಾದಂತಹ ಭಗವಂತನ ವಿಷ್ಣುವಿನ ಬಲದ ವಿಚಾರದಲ್ಲಿ ಇದು ಭಾರೀ ವಿಚಿತ್ರವಾದಂತಹ ಘಟನೆ ಏನಲ್ಲ. ಯಾಕೆ ಸ್ವಾಮಿ ಹಾಗೆ ಹೇಳ್ತೀರಾ ಅಂತಂದ್ರೆ, ಯಃ ಪ್ರೇರಣಾತ್ ಸಪವನಸ್ಯ ಭವೇತ್ ಪ್ರವೃತ್ತಿ. ಯಾಕೆ ಅಂತಂದ್ರೆ, ಯಾರ ಭಗವಂತನ ಪ್ರೇರಣೆಯಿಂದ ಸಪವನಸ್ಯ ವಾಯುದೇವರು, ಪ್ರಕೃತಿಕಸ್ಯ ಪ್ರಕೃತಿ ತತ್ವಕ್ಕೆ ಅಭಿಮಾನಿಯಂತಹ ಲಕ್ಷ್ಮೀದೇವಿ, ಇದೆಲ್ಲ ನೀವು ನೋಟ್ ಮಾಡ್ಕೊಳ್ಬೇಕು. ಪ್ರಕೃತಿಕಸ್ಯ ಅಂತ ಶ್ರೀಮದಾಚಾರ್ಯ ಹೇಳಿದ್ದಾರೆ ಅಂತಂದ್ರೆ ತಕ್ಷಣ ಅಲ್ಲಿ ಹೋಗ್ಬೇಕು. ಪ್ರಕೃತಿ ತತ್ವಕ್ಕೆ ಅಭಿಮಾನಿಯಂತಹ ಲಕ್ಷ್ಮೀದೇವಿ ಅವಳು ಕೂಡ ಯತ್ ಪ್ರೇರಣಾತ್, ಯಾವ ವಿಷ್ಣುವಿನ ಪ್ರೇರಣೆಯಿಂದ. ಅಷ್ಟೇ ಅಲ್ಲ, ಸರುದ್ರ ಕಾಲ ಕರ್ಮಾದಿಕಸ್ಯ, ಸರುದ್ರ ರುದ್ರದೇವರು, ಕಾಲಾಭಿಮಾನಿಯ ಅಂತ ಇಂದ್ರ, ಇವರೆಲ್ಲರೂ ಕೂಡ ಕರ್ಮಾಭಿಮಾನಿಯ ಅಂತ ಇಂದ್ರವರೆಲ್ಲರೂ ಕೂಡ ತಾವು ಒಂದು ಕೆಲಸವನ್ನು ಮಾಡಬೇಕು ಅಂತಾದರೆ ಅವರಲ್ಲಿ ಭಗವಂತನ ಪ್ರೇರಣೆ ಇರಬೇಕು. ಯಾವ ಭಗವಂತನ ಪ್ರೇರಣೆ ಇಲ್ಲದ ಹೊರತು ಈ ಲಕ್ಷ್ಮೀದೇವಿಯಿಂದ ಪ್ರಾರಂಭ ಮಾಡಿಕೊಂಡು ಯಾರಿಗೂ ಕೂಡ ಯಾವ ಕೆಲಸವೂ ಆಗುವುದಿಲ್ಲ. ಅಂತಹ ಭಗವಂತನಿಗೆ ಈ ಯಾವ ತಾಳವೃಕ್ಷವನ್ನ ಛೇದನ ಮಾಡುವುದು ಭಾರಿ ಏನು ದೊಡ್ಡ ಸಾಹಸವಲ್ಲಪ್ಪ. ಆದ್ರಿಂದಾಗಿ ಇದನ್ನ ನೀವೇನೋ ಬಹಳ ಏನೋ ದೊಡ್ಡ ಸಾಹಸವನ್ನು ಮಾಡಿದ ರಾಮಚಂದ್ರ ಅಂತ ಅಂದ್ರೆ ಇದರ ಅರ್ಥ ರಾಮಚಂದ್ರ ಏನೂ ಮಾಡಿಲ್ಲ ಅಂತ ಹೇಯವಾಗಿ ನೋಡ್ರಿ ಅಂತ ಅರ್ಥವಲ್ಲ. ರಾಮಚಂದ್ರ ದೇವರ ಪರಾಕ್ರಮ ಇದರಿಂದ ಸಿದ್ಧವಾಗತ್ತೆ ಅಂತ ತಿಳಿದುಕೊಳ್ಳಬೇಡ್ರಿ. ರಾಮಚಂದ್ರ ದೇವರ ಪರಾಕ್ರಮ ತಿಳಿಯಬೇಕು ಅಂತಾದರೆ ಆ ಲಕ್ಷ್ಮೀದೇವಿಯ, ವಾಯುದೇವರ, ಇಂದ್ರ, ಚಂದ್ರ, ರುದ್ರ ಇವರಲ್ಲಿದ್ದು ಅನೇಕ ತರಹದ ವ್ಯಾಪಾರಗಳನ್ನ ಮಾಡೋನೇ ಭಗವಂತ. ಇಂತಹ ವಾಯುದೇವೋತ್ತಮರಾದ ವಾಯುದೇವರಲ್ಲೇ ಇದು ಕೆಲಸವನ್ನು ಮಾಡತಕ್ಕಂತಹ ಭಗವಂತನಿಗೆ ಇದು ಯಾವುದೂ ಕೂಡ ಬಹಳ ಕಷ್ಟವಾದ ಕಾರ್ಯವಲ್ಲ ಅಂತ ಹೇಳಿ, ಇದು ಬಹಳ ಸುಲಭನೂ ಅಲ್ಲ, ಇತರರಿಗೆ ಅಸಾಧ್ಯವಾದದ್ದು. ದೇವರಿಗೆ ಅಸಾಧ್ಯವಾದದ್ದು ಅಂತಿಲ್ಲ, ದೇವರಿಗೆಲ್ಲವೂ ಸಾಧ್ಯ. ಆದರೆ ಇದು ಇತರರಿಗೆ ಅಸಾಧ್ಯವಾಗುತ್ತದೆ. ತದ್ ಅಪಿ ಅನನ್ಯಂ ಅಸಾಧ್ಯಂ. ದೇವರಿಗೆ ಇದು ಅಸಾಧ್ಯ, ಬೇರೆಯವರಿಗೆ ಸುಲಭವಾಗಿ ದೇವರಿಗೆ ಇದು ಸಾಧ್ಯವಾಗತ್ತೆ. ಅಂದರೆ ಬೇರೆಯವರಿಗೆ ಇದನ್ನು ಕೂಡ ಮಾಡಿಬಿಡ್ತಾರ ಈ ಟಾಸ್ಕ್ ಅನ್ನ ಅಂತಂದ್ರೆ ಬೇರೆಯವರು ಯಾರಿಂದಲೂ ಕೂಡ ಇದನ್ನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತಂದ್ರೆ ಆ ಏನು ತಾಳವೃಕ್ಷಗಳದಲ್ಲ, ಒಂದು ಬಾಣದಿಂದಾಗಿ ನಾವು ಒಂದನ್ನು ಹೊಡಿಬೇಕು ಅಂತಾದ್ರೆ 1 ಇರೋದ್ರಿಂದಾಗಿ ಒಂದು ಬಾಣದಿಂದಾಗಿ ಚಟ 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 ಅಂತ ಹೊಡಿಬಹುದು. ಆದರೆ ಆ ತಾಳವೃಕ್ಷ ಹೇಗಿತ್ತು ಅಂತಂದ್ರೆ ಒಂದೊಂದು ದಿಕ್ಕಲ್ಲಿ ಇದ್ದಿದೆ. ಒಂದು ಪೂರ್ವ, ಒಂದು ದಕ್ಷಿಣ, ಒಂದು ಆಗ್ನೇಯ, ಒಂದು ನೈಋತ್ಯ, ಒಂದು ಮಧ್ಯಭಾಗ, ಒಂದೇ ಸಾಲಿನಲ್ಲಿತ್ತು ಅಂತಾದ್ರೆ ಒಂದೇ ಬಾಣ ಚಟ ಚಟ ಅಂತ ಹೊಡಿಬೋದಾಗಿತ್ತು. ಒಂದೇ ಸಾಲಿನಲ್ಲಿಲ್ಲ, ಅದು ಒಂದೊಂದು ಕಡೆಗಿತ್ತು ಅಂತ ಹೇಳ್ತಾರೆ. ಬೇರೆಯವರಿಂದ ಯಾಕೆ ಸಾಧ್ಯ ಇಲ್ಲ ಅಂತಂದ್ರೆ ಒಂದೊಂದು ಕಡೆ ದಿಕ್ಕಿನಲ್ಲಿರ್ತಕ್ಕಂತಹ ತಾಳವೃಕ್ಷವನ್ನ ರಾಮದೇವರು ಪ್ರಯೋಗ ಮಾಡತಕ್ಕಂತಹ ಬಾಣ ಇಲ್ಲಿ ಛೇದನ ಮಾಡಿ ಮತ್ತೆ ಅದೇ ಹೋಗಿ ಅಲ್ಲಿ ಛೇದನೆ ಮಾಡಿ ಎಲ್ಲ ಕಡೆ ಛೇದನ ಮಾಡ್ಕೊಂಡು ಬಂದಿದೆ. ಈ 7 ದಿಕ್ಕಿನಲ್ಲಿರ್ತಕ್ಕಂತಹ ವೃಕ್ಷಗಳನ್ನ ಛೇದನ ಮಾಡಿ ಬರುವಂತಹ ಸಾಮರ್ಥ್ಯ ರಾಮದೇವರಿಗೆ ಬಿಟ್ಟು ಬೇರೆ ಯಾರಿಗೂ ಇಲ್ಲ. ಹೇಗೋ ಹಾಗೆ ರಾಮದೇವರಿಗೆ ಇದು ಬಹಳ ಕಷ್ಟ ಸಾಧ್ಯನೂ ಇಲ್ಲ. ಇದು ಅನನ್ಯ ಸಾಧ್ಯಂ, ಬೇರೆಯವರಿಂದ ಅಸಾಧ್ಯವಾದದ್ದು, ಇದು ದೇವರಿಗಿದು ಸಾಧ್ಯವಾದದ್ದು.
ಅದರಿಂದಾಗಿ ಇಷ್ಟು ಭಾರಿ ವಿಚಿತ್ರ ಅಂತ ತಿಳಿದುಕೊಳ್ಳಬೇಡ್ರಿ ಅಂತ ಶ್ರೀಮದಾಚಾರ್ಯ ಹೇಳ್ತಾ ಇದ್ದಾರೆ. ಮುಂದೆ ಯಾವ ವಾಲಿಯನ್ನ ಆಯಿತು, ಈ ಸುಗ್ರೀವನಿಗೆ ನಿಶ್ಚಯ ಆಯಿತು, ಓಕೆ, ಇನ್ನ ವಾಲಿಯನ್ನ ಸಂಹಾರ ಮಾಡಲಿಕ್ಕೆ ರಾಮ ಇವನು ಎಲಿಜಿಬಲ್ ಆದಂತಹ ವ್ಯಕ್ತಿ, ಇವರನ್ನ ನಾವು ಹಿಡಿದುಕೊಂಡು ವಾಲಿಯನ್ನ ಸಂಹಾರ ಮಾಡಬಹುದು ಅನ್ನುವಂತಹ ನಿರ್ಧಾರಕ್ಕೆ ಬರ್ತಾನೆ. ಇನ್ನ ಪರೀಕ್ಷೆ ಮಾಡ್ತೀವಿ ಅಂತಾದ್ರೆ ಹುಚ್ಚ ಅಂತಾರೆ. ಇನ್ನು ಪರೀಕ್ಷೆ ಮಾಡ್ಲಿಕ್ಕೆ ಹೋಗಲ್ಲ, ಈ ರಾಮನಿಂದಾಗಿ ವಾಲಿಯ ಸಂಹಾರವನ್ನು ಮಾಡಬಹುದು ಅಂತ ವಿಚಾರ ಮಾಡ್ತಾ ಮುಂದೆ ವಾಲಿಯನ್ನು ಸಂಹಾರ ಮಾಡುವಂತಹ ಪ್ರಕರಣ ಬರುತ್ತೆ. ಅದನ್ನು ಮತ್ತೆ ಮುಂದಿನ ಪಾಠದಲ್ಲಿ ತಿಳಿಯೋಣ. ಹರೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು.